ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಈಗ ಹೆಡ್ಲೈನ್ಸ್. ಸಿಟಿ ಜನರ ಸಮಸ್ಯೆ ಬಿಚ್ಚುಡುತ್ತಿದ್ದ ರಿಪಬ್ಲಿಕ್, ಬೆಂಗಳೂರು ಜನರ ಧ್ವನಿಯಾಗಿ ಆರ್ ಕನ್ನಡ. ಇಡೀ ದಿನ ಮೆಗಾ ರಿಯಾಲಿಟಿ ಚೆಕ್. ಕಾಂಗ್ರೆಸ್ನಲ್ಲಿ ಶಾಸಕರ ಬಂಡಾಯದ ಕಿಚ್ಚು, ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸಾಲು ಸಾಲು ಸಭೆ. BR ಪಾಟೀಲ್, ರಾಜು ಕಾಗೆಗೆ ಬುಲಾವ್. ಚಿಕ್ಕೋಡಿಯಲ್ಲಿ ಮಳೆ ಅವಾಂತರಕ್ಕೆ ಸೇತುವೆಗಳು ಮುಳುಗಡೆ. ವಿಜಯನಗರದ ತುಂಗಭದ್ರಾ ಡ್ಯಾಂ ಭರ್ತಿ. ಇತ್ತ KRS ಡ್ಯಾಂಗೆ ಇವತ್ತು ಸಿಎಂ ಬಾಗಿನ. ವೀಕ್ಷಕರೇ, ಆರಂಭದಲ್ಲಿ ಬೆಂಗಳೂರಿನ ಒಂದು ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಬೆಂಗಳೂರಿಗರು ಈ ಸಮಸ್ಯೆಯಿಂದ ಹೊರತಾಗಿಲ್ಲ. ಇಷ್ಟೊಂದು ಬವಣೆ, ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನ ಇವತ್ತು ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಈ ಕ್ಷಣ ಕೆಲಸ ಮಾಡ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿತ್ಯ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯಾಗಿ ಯಾವಾಗಲೂ ಕೆಲಸ ಮಾಡುತ್ತೆ. ಹಾಗಿದ್ರೆ ಅಸಲಿಗೆ ಬೆಂಗಳೂರಿಗರು ಎದುರಿಸ್ತಾ ಇರುವಂತಹ ಈ ನಿತ್ಯ ನಿರಂತರ ಸಮಸ್ಯೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕೆಂಗೇರಿಯಿಂದ ದೀಪ್ತಿ ತೋಳ್ಪಾಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಹೊಂಬೇಗೌಡ ನಗರದಿಂದ ಹನುಮಂತ ಮತ್ತು ವಿಜೇಂದ್ರ ಅವರ ಮನೆ ಹತ್ರ ಚಂದ್ರಶೇಖರ್, RR ನಗರದಿಂದ ಮುತ್ತಪ್ಪ, ಇವರೆಲ್ಲರೂ ಕೂಡ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಏನಿದು ಬೆಂಗಳೂರಿನ ಸಮಸ್ಯೆ, ಇದಕ್ಕೆ ಯಾರು ಹೊಣೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ಶುಭೋದಯ. ನಾನು ನಿಮ್ಮನ್ನ ಶೀಘ್ರದಲ್ಲಿ ಸಂಪರ್ಕ ಮಾಡ್ತೀನಿ. ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನ ಅತಿ ದೊಡ್ಡ ಸುದ್ದಿ ಇದು ವೀಕ್ಷಕರೇ. ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ನಿತ್ಯವೂ ಕೆಲಸ ಮಾಡ್ತಾ ಇದೆ. ಪ್ರತಿನಿತ್ಯವೂ ಬೆಂಗಳೂರಿಗರು ಎದುರಿಸುತ್ತಿರುವಂತಹ ಸಮಸ್ಯೆ ಇದು. ಈ ಸಮಸ್ಯೆಗೆ ಹೊಣೆ ಯಾರು? ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನ ಇವತ್ತು ಇಡೀ ದಿನ ನಾನ್ ಸ್ಟಾಪ್ ಲೈವ್ ಕವರೇಜ್. ಹಾಗಿದ್ರೆ ಏನದು ಸಮಸ್ಯೆ? ಯಾಕೆ ಈ ಬಗ್ಗೆ ಜನ ಗಮನ ಹರಿಸ್ತಾನೇ ಇಲ್ಲ? ಏನೆಲ್ಲ ತೊಂದರೆ ಆಗ್ತಾ ಇದೆ? ನಿತ್ಯವೂ ಬವಣೆ, ಯಾರು ಹೊಣೆ ಇದು? ನೋಡೋಣ. ಹಾಗಾದ್ರೆ ಬೆಂಗಳೂರಿನ ಜನರು ಅನುಭವಿಸುವಂತ ಸಮಸ್ಯೆ ಏನು? ಇದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರ ಏನು? ಈ ಎಲ್ಲ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಅಭಿಯಾನವನ್ನೇ ನಡೆಸ್ತಾ ಇದೆ. ಇದೆಲ್ಲವೂ ಕೂಡ ಬೆಂಗಳೂರು ಜನರಿಗೋಸ್ಕರ. ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ಆಗತ್ತೆ 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 ಅಂತ ಹೇಳ್ತಿದ್ರು. ಆದ್ರೆ ಏನ್ ಮಾಡಿದ್ರು? ಸಮಸ್ಯೆ ಏನಾಗ್ತಾ ಇದೆ? ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗುಂಡಿ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಂದರಲ್ಲಿ ಅಗೆದ ರಸ್ತೆಗಳು, ರಾಜ್ಯ ರಾಜಧಾನಿಯಲ್ಲಿ ಗುಂಡಿ ಬಿದ್ದಂತ ರೋಡ್ಗಳು. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಅಪಾಯ ಗ್ಯಾರಂಟಿ. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ. ಎಲ್ಲೆಲ್ಲಿ ಗುಂಡಿಗಳನ್ನ ತೋಡಿಟ್ಟಿದ್ದಾರೆ, ಎಲ್ಲೆಲ್ಲಿ ರೋಡಿಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಆ ಅನುದಾನವನ್ನ ಎಷ್ಟು ಮಟ್ಟಿಗೆ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ. ಅನುದಾನ ಬಿಡುಗಡೆಯಾಗಿ ರೋಡ್ ಅನ್ನ ಮಾಡಿಬಿಟ್ಟು ಅದಾದ ನಂತರ ಆ ಗುಂಡಿ ಅಗೆದು ಪೈಪ್ ಲೈನ್ ಅನ್ನ ಮಾಡಿರುವಂತಹ ಪುಣ್ಯಾತ್ಮ ಯಾರು?
ಇವೆಲ್ಲವನ್ನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸ್ವಲ್ಪ ಇನ್ ಕೇಸ್ ಏನಾದ್ರೂ ಎಚ್ಚರ ತಪ್ಪಿದ್ರು ಕೂಡ ಗುಂಡಿ ಗಂಡಾಂತರದಿಂದ ಅವಾಂತರ ತಪ್ಪಿದಲ್ಲ. ಎಷ್ಟೆಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಗುಂಡಿಯಲ್ಲಿ, ಬೈಕ್ ಬಿದ್ದು, ಇನ್ನೇನು ಆಕ್ಸಿಡೆಂಟ್ ಆಗಿ ಗುಂಡಿಯಿಂದ, ಇನ್ನೇನು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸಡನ್ ಆಗಿ ಗುಂಡಿ ಬಂತಂತ ಹೇಳ್ಕೊಂಡು ಬ್ರೇಕ್ ಹಾಕ್ಬಿಟ್ಟು ಹಿಂದಿಂದ ಬಂದು ಹೊಡೆದಿರುವಂತ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಯಿತು. ಆದ್ರೆ ಬೆಂಗಳೂರಿನಲ್ಲಿರುವಂತ ರಾಜಕಾರಣಿಗಳು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಸಮನ್ವಯತೆ ಕೊರತೆ ಇದೆಯಾ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳ ನಡುವೆ? ಹಾಗಾದ್ರೆ ಅನುದಾನ ಅಂತ ಕೊಟ್ಟಿರುವಂತದ್ದು, ಅನುದಾನವನ್ನ ಮೀಸಲಿಡ್ತಾ ಇದ್ರಲ್ಲ ರೋಡಿಗೋಸ್ಕರ, ಏನಾಗ್ತಾ ಇದೆ? ಹಾಗಾದ್ರೆ ಸತ್ತ ಮೇಲೆ ಆತನಿಗೆ 3 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ಮುಗ್ದೋಯ್ತಾ? ಅಥವಾ ರಾಜಕಾರಣಿಗಳು ಅವರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿಬಿಟ್ರೆ ಮುಗ್ದೋಯ್ತಾ? ಇಂಥ ಒಂದು ಸಮಸ್ಯೆಗಳು ಇನ್ನೆಷ್ಟು ವರ್ಷ ಅನುಭವಿಸಬೇಕು ಬೆಂಗಳೂರಿನ ಜನತೆ? ನೋಡಿ, ಗುಂಡಿ ಗಂಡಾಂತರ ಈ ರಸ್ತೆ ಆದ್ಮೇಲೆ ಆಗದಿರುವಂತದ್ದು, ಅಗ್ದು ಪೈಪ್ಲೈನ್ ಹಾಕ್ತಾರಂತ ಹೇಳಿದ್ರೆ ಇವ್ರು ಯಾವ ರೀತಿಯಾಗಿ ಇಂಜಿನಿಯರ್ಸ್ಗಳು, ಇವ್ರಿಗೆ ಯಾರು ಮಾರ್ಗದರ್ಶನ ಕೊಟ್ಟಿದ್ದು, ಇವ್ರು ಯಾವ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿದ್ದು, ಡುಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಬಂದ್ಕೊಂಡು ಇವರೆಲ್ಲ ಕೆಲಸಕ್ಕೆ ಸೇರಿದ್ರೆ ಹಾಗಾದ್ರೆ ಇಂಜಿನಿಯರ್ಸ್ಗಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ. ಇವರು ಮೊದಲು ರೋಡ್ ಮಾಡ್ತಾರೆ, ಅನುದಾನ ಬಿಡುಗಡೆ ಮಾಡಿ ರೋಡ್ ಮಾಡ್ತಾರೆ, ಅದಾದ ನಂತರ ಪೈಪ್ಲೈನ್ ಮಾಡ್ತಾರೆ. ವಾವ್! ಯಾವ ಯೂನಿವರ್ಸಿಟಿ, ಮೋಸ್ಟ್ಲಿ ಅಮೆರಿಕದಲ್ಲೋ ಅಥವಾ ಸಿಂಗಾಪುರ್ನೋ ಲಂಡನೋ ಅಲ್ಲೆಲ್ಲ ಕಲ್ತ್ಕೊಂಡು ಬಂದಿರಬೇಕು ಇವರೆಲ್ಲ. ನೋಡಿ, ಇದು RR ನಗರದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ, ರೋಡ್ನಿಂದ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಡಾಂಬರೀಕರಣ ಮಾಡ್ತಾರೆ, ಇವಾಗ ಸಿಮೆಂಟ್ ರೋಡ್ ಮಾಡ್ತಾರೆ, ಕಾಂಕ್ರೀಟ್ಕರಣ ಅಂತ. ಏನ್ ಮಾಡ್ತಾ ಇದ್ರೆ ಹಾಗಾದ್ರೆ ರೋಡ್ ಸಮಸ್ಯೆಯಿಂದ? ಇನ್ನೆಷ್ಟು ಜನ ಸಾಯ್ಬೇಕು? ಸತ್ ಮೇಲೆ 2 ಲಕ್ಷ 3 ಲಕ್ಷ ರೇ, ನೀವೇನ್ ಕೊಡೋದು 2 ಲಕ್ಷ 3 ಲಕ್ಷ? ಆತ ಬದುಕಿರ್ಬೇಕಾದ್ರೆ ದುಡಿತಾನೆ, ಆತನ ಫ್ಯಾಮಿಲಿ ಯಾರು ಮೇಂಟೈನ್ ಮಾಡ್ತಾರೆ? ನೀವಾಗಿ ರಾಜಕಾರಣಿಗಳು ಸಂಸಾರ ಮಾಡ್ಬೇಕಂತ ಕೇಳ್ತಾರ? ಅವರು ನೀಟಾಗಿ ಭ್ರಷ್ಟಾಚಾರ ಬಿಟ್ಟು ರೋಡ್ ಸಮಸ್ಯೆ ಸರಿ ಮಾಡಿ. ಜನ ಕೇಳೋದು ನಮ್ಮ ಹೊಟ್ಟೆ, ನಮ್ಮ ಸಂಸಾರ ಹೊರೆಯಂತ ಅಧಿಕಾರಿಗಳಿಗೂ ರಾಜಕಾರಣಿಗಳು ಕೇಳ್ತಾ ಇಲ್ಲ. ಜನ ಕೇಳೋದು ನಮಗೆ ಮೂಲಭೂತ ಸೌಕರ್ಯ ಏನಿದೆ, ಸಂವಿಧಾನಾತ್ಮಕ ಸೌಕರ್ಯ ಏನಿದೆ, ಅದನ್ನ ನೀಟಾಗಿ ಕೊಡಿ ಅಂತ. ನೋಡ್ರಿ, ಅದು ಎಲ್ಲಿ ಹೋಗೋಕ್ಕಾಗತ್ತೆ ಆ ಬೈಕಲ್ಲಿ? ಆ ಬಸ್ 4 ದಿವಸದಲ್ಲಿ ದೊಡ್ಡ BMTC ಬಸ್ ಕೋಟಿಗಟ್ಟಲೆ ಖರ್ಚು ಮಾಡಿ BMTC ಬಸ್ಗಳನ್ನು ಬಿಡ್ತಾರೆ. ಏನಾಗ್ತಿದೆ? ಎಲ್ಲ ರಿಪೇರಿ ಒಂದೇ ತಿಂಗಳಲ್ಲಿ. ಆ ಬೈಕು ಸ್ಕೂಟಿ ಅವರೆಲ್ಲ ಹೇಗೆ ಹೋಗೋಕ್ಕಾಗತ್ತೆ? ಮುಂದ್ಗಡೆ ಹೋಗ್ತಾ ಇರುವಂತ ಸಂದರ್ಭ ಜಸ್ಟ್ ಬ್ರೇಕ್ ಹಾಕಿದ್ರೆ ಹಿಂದ್ಗಡೆ ಏನ್ ಬಂದು ನೋಡಿತಾನೆ. ಏನ್ ನಿಮ್ದು ಲಿಮಿಟೆಡ್ ಸ್ಪೀಡು 30 ಕಿಲೋಮೀಟರ್, 20 ಕಿಲೋಮೀಟರ್, 40 ಕಿಲೋಮೀಟರ್. ಸಿಟಿಯಲ್ಲೇ ನಿಮ್ಗೆ ಯೋಗ್ಯತೆಗೆ ರೋಡ್ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಎಲ್ಲಿ ಮಾಡ್ತೀರಾ? ನೀವು ಏನ್ ಮಾಡ್ತೀರಾ? ಧೂಳಿಂದ ಅಸ್ತಮ ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಕಾಯಿಲೆ, ಡಯಾಬಿಟಿಸು, ಹಾರ್ಟ್ ಸಮಸ್ಯೆ ಇದ್ದು ರೋಡಲ್ಲಿ ಹೋಗ್ತಾರೆ. ಈ ಧೂಳಲ್ಲಿ ಯಾವನು ಹೋಗ್ತಾರೆ? ನೀವು ಸರ್ಕಾರದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲಿಟಿಷಿಯನ್ಗಳು ಜನರ ಟ್ಯಾಕ್ಸ್ ದುಡ್ಡಿಂದ ಒಳ್ಳೊಳ್ಳೆ 30 ಲಕ್ಷ 40 ಲಕ್ಷದ ಇನ್ನೋವಾ ಕಾರಲ್ಲಿ ಹೋಗ್ತೀರಾ AC ಹಾಕೊಂಡು. ನಿಮ್ ಯೋಗ್ಯತೆಗೆ ಇದನ್ನ ನೋಡ್ರಿ, ನಿಮ್ ಯೋಗ್ಯತೆಗೆ ನಾಳೆ ಇದ್ರಲ್ಲಿ ನಡ್ಕೊಂಡು ಹೋಗಿ, ನಾಳೆ ಇದ್ರಲ್ಲಿ ಬೈಕಲ್ಲಿ ಹೋಗಿ, ನಿಮ್ ಯೋಗ್ಯತೆ ಗೊತ್ತಾಗತ್ತೆ. ನಿಮಗೆ ಕೆಳಗಡೆ ಇಳಿದ್ರೆ ಮಾಸ್ಕ್ ಬೇಕು, ನಿಮ್ಗೆ ಅಂಗರಕ್ಷಕರು ಅವ್ರ ಮಾಸ್ಕ್ ಕೈಲಿ ಹಿಡ್ಕೊಂಡು ನಿಮ್ಮ ಮೂತಿಗೆ ಬೇರೆ ಮಾಸ್ಕ್ ಹಾಕೊಂಡಿರ, ಮೊಕ್ಕಕ್ಕೆ ಕೊಟ್ಟಂಗೆ ನೀವು ಈ ಸ್ಟೋರಿಯನ್ನು ನೋಡ್ಬೇಕು, ಈ ಸ್ಟೋರಿ ನೋಡ್ಬೇಕು. ಇದು ರಾಜ್ಕುಮಾರ್ ರಸ್ತೆ. ರಾಜ್ಕುಮಾರ್ ಅವ್ರಿಗಾರು ಮರ್ಯಾದೆ ಕೊಡ್ರಿ, ಆ ರಸ್ತೆ ಯಾರು ಕರೆಕ್ಟಾಗಿ ಮಾಡ್ರಿ ನಿಮ್ಮ ಯೋಗ್ಯತೆಗೆ. ರಾಜ್ಕುಮಾರ್ಗಾರು ಮರ್ಯಾದೆ ಕೊಡಿ ನಿಮ್ಮ ಯೋಗ್ಯತೆಗೆ. ರೋಡ್ ಹೇಗಿದೆ ನೋಡ್ರಿ, ಅದು ರೋಡ? ಇದು ಯಾವನ ರೋಡ್ ಅಂತಾರ? ಅದನ್ನ ಗದ್ದೆ ಅಂತಾರೆ ಊರ್ ಕಡೆಯಲ್ಲಿ. ಗದ್ದೆನೂ ಇದಕ್ಕೂ ಚೆನ್ನಾಗಿ ನೈಸ್ ಮಾಡಿ ಇದು ಮಾಡ್ತಾರೆ. ಲಾಸ್ಟ್ಗೆ ಬೆಳೆ ಬೆಳಿಬೇಕಾದ್ರೆ ನಿಮ್ಮ ಯೋಗ್ಯತೆಗೆ ಒಂದು ರೋಡ್ ಮಾಡೋಕ್ಕಾಗೋದಿಲ್ಲ. ಕೇಳಿದ್ರೆ ಅವನು ಯಾರೋ ಬರ್ತಾರೆ, ಇವನು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ನಿಮ್ದು ಯಾವುದೋ ಸ್ಥಾನಮಾನ ಚೇಂಜ್ ಆಗುತ್ತೆ. ಇದೇನೋ ಕ್ರಾಂತಿ, ನಿಮ್ಮ ರೋಡ್ ಕ್ರಾಂತಿ ಮಾಡ್ರಿ ನೀವು. ಸ್ವಾತಂತ್ರ್ಯ ಕ್ರಾಂತಿ, ಹಸಿರು ಕ್ರಾಂತಿ, ಹಾಲಿನ ಕ್ರಾಂತಿ ಬಗ್ಗೆ ಎಲ್ಲ ನಾವು ನೋಡಿದ್ವಿ. ಆದ್ರೆ ರೋಡ್ ಕ್ರಾಂತಿ ಮಾಡ್ರಿ ನಿಮ್ಮ ಯೋಗ್ಯತೆಗೆ. ಈ ತಿಂಗಳಲ್ಲಿ ರೋಡ್ ಕ್ರಾಂತಿ ಮಾಡಿ ನಿಮ್ಮನ್ನು ಜನ ಬೇಷ್ ಅಂತಾರೆ, ನೆಕ್ಸ್ಟ್ ನಿಮ್ಗೆ ವೋಟ್ ಹಾಕ್ತಾರೆ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾರಿಗೋ 2,000 3,000 ಕೊಟ್ಕೊಂಡು ಅಥವಾ ಬೇರೇನೋ ಸಮಥಿಂಗ್ ಸಮಸ್ಯೆಗಳನ್ನ ಪರಿಸ್ಥಿತಿ ಸಮಸ್ಯೆ ಸರಿ ಮಾಡ್ತೀವಿ ಅಂತ ಹೇಳ್ಕೊಂಡು ಸಮಥಿಂಗ್ ಕೊಟ್ಟು ವೋಟ್ ಹಾಕೊಳ್ಳೋದಲ್ಲ. ಈ ಸಮಸ್ಯೆ ಬಗೆಹರಿಸಿ. ಯಾರ್ದೋ ಸಮಸ್ಯೆ ಅಲ್ಲ ಇದು, ಜನರ ಸಮಸ್ಯೆ. ನೀವು ಜನರಿಗೋಸ್ಕರ ಇರೋರು, ಜನಪ್ರತಿನಿಧಿಗಳು. ನೀವು ಜನಪ್ರತಿನಿಧಿಗಳು ಅಂದ್ಕೊಂಡವರು. ನೀವು ಈ ತರ ಹಲ್ಕಟ್ ಕೆಲಸ ಮಾಡ್ತಿರಲ್ಲ, ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನೀವೇನ್ ಕೆಲಸ ಮಾಡ್ತೀರಾ? ಹಾಗಾದ್ರೆ ಕೆಲಸ ನೀಟಾಗಿ ಮಾಡಿ. ಧೂಳಿಂದ ಎಷ್ಟು ಆರೋಗ್ಯ ಸಮಸ್ಯೆ ಆಗತ್ತೆ, ರೋಡಲ್ಲಿ ಹೋಗಕ್ಕಾಗತ್ತಾ? ಕಣ್ಣಿನ ಸಮಸ್ಯೆ ಆಗತ್ತೆ, ಧೂಳು ತುಂಬಿಕೊಂಡಿರುತ್ತೆ. ಏನ್ ಮಾಡ್ತಾರೆ ಹಾಗಾದ್ರೆ? ನಿಮ್ಗೊಳ್ಳೆ ಐಷಾರಾಮಿ ಫಾರ್ಚುನರ್ ಕಾರು, ಇನ್ನೋವಾ ಕಾರು, BMW ಕಾರು, ಅವರೆಲ್ಲ ಕೇಳಲ್ಲ. ಹೆಂಗಿದ್ರು ಓಕೆ, ಅವರಿಗೆ ಶೋರೂಮಲ್ಲಿ ತಗೊಂಡೋಗಿ ಇಡ್ತಾರೆ. ಸರ್ಕಾರ ಟ್ಯಾಕ್ಸ್ ದುಡ್ಡು, ಜನರು ಕಟ್ಟಿರುವಂತ ದುಡ್ಡು ರಿಪೇರಿ ಆಗಿ ಬರುತ್ತೆ. ಆ ಕಾರ್ ಬೇಡ,
ಇನ್ನೊಂದು ಸರ್ಕಾರ ಬರುತ್ತೆ, ಇನ್ನೊಂದು 50 ಕಾರನ್ನ ಸ್ಯಾಂಕ್ಷನ್ ಮಾಡ್ತಾರೆ ಸಚಿವರಿಗೆ ಅಥವಾ MLA ಗಳಿಗೆ. ಇದರಲ್ಲೇ ಕಾಲಹರಣ ಮಾಡ್ಕೊಂಡಿರಿ. ನಾಳೆ ನಿಮ್ದು ಏನೋ ಯಾವುದೋ ಒಂದು ಮುಖ್ಯಮಂತ್ರಿ ಸ್ಥಾನನೋ ಅಥವಾ ಉಪಮುಖ್ಯಮಂತ್ರಿ ಸ್ಥಾನನೋ ರಾಜ್ಯಾಧ್ಯಕ್ಷ ಸ್ಥಾನನೋ ಇದರಲ್ಲೇ ಬದಲಾವಣೆ ಕಾಲಹರಣ ಮಾಡ್ತಿದ್ರ. ಈ ಸಮಸ್ಯೆ ಯಾವಾಗ? ಹಾಗಾದ್ರೆ ನಿಮ್ಮ ಯೋಗ್ಯತೆ ಯಾವಾಗ ಸರಿ ಮಾಡೋದು? ನೀವು ಇಂಥ ಒಂದು ರೋಡ್ ಸಮಸ್ಯೆ ಸರಿ ಮಾಡೋಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ದೊಡ್ಡ ರಾಜಕಾರಣಿಗಳು? ನೀವು ರಾಜಕಾರಣಿಗಳು ಯಾಕೆ? ಒಂದು ಬಿಟ್ಟಿ ಬಿಡಿ. ಈಗ ಜನರ ಟ್ಯಾಕ್ಸ್ ದುಡ್ಡನ್ನ ಜನರೇ ಮಾಡ್ಬಿಡ್ತಾರೆ. ಈ ರೋಡ್ನೆಲ್ಲ ಅವ್ರವ್ರ ಮನೆ ಹತ್ರ ಅವರೇ ಮಾಡ್ಬಿಡ್ತಾರೆ. ನಿಮ್ಗೆ ಯಾಕ್ರಿ ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ? ನೀವು ಐಷಾರಾಮಿ ಜೀವನ ಮಾಡೋಕ, ಸ್ಟಾರ್ ಹೋಟ್ಲಲ್ಲಿ ಎಂಜಾಯ್ ಮಾಡೋಕ ಆರೋಪ ಮಾಡ್ಕೊಂಡಿರ್ತೀರ ನೀವು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು. ನಿಮ್ ಯೋಗ್ಯತೆ ಈ ರೋಡ್ ರೆಡಿ ಮಾಡ್ರಿ, ಜನ ಶಾಬಾಷ್ ಹೇಳ್ತಾರೆ, ನೆಕ್ಸ್ಟ್ ನಿಮ್ಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಾರೆ. ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಆ ಧೂಳಲ್ಲಿ ಹೋಗೋಕ್ಕಾಗತ್ತಾ? ಗರ್ಭಿಣಿಯರು ಇರ್ಬೋದು, ಮಹಿಳೆಯರು, ವಯಸ್ಸಾದವರು ಈ ಧೂಳ್ ನುಂಗಿ ಸಾಯ್ಬೇಕಾ ಅವರು? ನಿಮಗೆ ವೋಟ್ ಹಾಕಿ ತಪ್ಪಿಗೆ, ನಿಮ್ಮನ್ನು ವೋಟ್ ಹಾಕಿ ವಿನ್ ಮಾಡೋ ತಪ್ಪಿಗೆ ಈ ಧೂಳ್ ನುಂಗ್ಕೊಂಡು ಹೊಂಡದಲ್ಲಿ ಬಿದ್ಕೊಂಡು ಸಾಯ್ಬೇಕಾ ಅವರು ಅಂತ? ಯಾವಾಗ ಈ ಸಮಸ್ಯೆ ಬಗೆಹರಿಸ್ತೀರಾ ನೀವು? ಇದ್ರ ಬಗ್ಗೆ ನಿಮ್ಮ ಹೈಕಮಾಂಡ್ ಏನು ಹೇಳಲ್ವಾ? ರೋಡ್ ನೋಡ್ರಿ, ಅಲ್ಲಿ ಈ ತರ ಸಮಸ್ಯೆ ಆಗಿದೆ ಅಂತ. ನಿಮ್ಮ CM ಬರ್ಬೇಕಾದ್ರೆ ಅಥವಾ ಇನ್ಯಾರೋ ಬರ್ಬೇಕಾದ್ರೆ, ಹೈಕಮಾಂಡ್ ಬರ್ಬೇಕಾದ್ರೆ ತೇಪೆ ಹಚ್ಚುತ್ತೀರಾ ನೀವು? ರೋಡಲ್ಲಿ ಗುಂಡಿ ಇರ್ಬೇಕಾದ್ರೆ ಅದಕ್ಕಿಷ್ಟು ತೇಪೆ ಹಚ್ಚಿ ಬಿಡ್ತಾರೆ ಇವರು. ಅವ್ರು ಬರ್ಬೇಕಾದ್ರೆ ಹೊಸ ರೋಡೇ ಮಾಡ್ಬಿಡ್ತಾರೆ. ಹೊಸ ರೋಡು ರಪ್ಪ ಇಮಿಡಿಯೇಟ್ ರೆಡಿ ಆಗಿಬಿಡುತ್ತೆ. ಆ ಹೈಕಮಾಂಡ್ ಅಥವಾ ಯಾರೋ ಒಬ್ರು ಅಲ್ಲಿ ಮಂತ್ರಿ ಅವ್ರು ಹೋದ್ಮೇಲೆ ಆ ರೋಡು ಕಿತ್ತೋಗ್ಬಿಡುತ್ತೆ ಅವ್ರ ಬೆನ್ನಿಗೆ. ಅವರು ಹೋಗಿರುವಂತ ಆ ಇನ್ನೋವಾ ಕಾರು, ಫಾರ್ಚುನರ್ ಕಾರ್ ಟೈರ್ಗೆ ಕಿತ್ತೋಗ್ಬಿಡುತ್ತೆ, ಅಂಟ್ಕೊಂಡಿರುತ್ತೆ. ಅಂತ ಡಾಮರ್ ಹಾಕ್ತಾರೆ. ಎಸ್ ಎಸ್ ನಮ್ಮ ಪ್ರತಿನಿಧಿಯಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ದೀಪ್ತಿ, ನಾವು ಮುಖ್ಯವಾಗಿ ಈ ಹಿಂದೆಯೂ ಕೂಡ ಗಮನಿಸಿದ್ದೀವಿ, ಹೈಕೋರ್ಟಲ್ಲಿ ಚೀಮಾರಿ ಹಾಕುವಂಥ ಕೆಲಸ ಆಯಿತು BBMP ಅವರಿಗೆ, ಸರ್ಕಾರದಕ್ಕೆ. ನೀವು ಗುಂಡಿ ಮುಚ್ಚೋ ಯೋಗ್ಯತೆ ನಿಮ್ಗಿಲ್ಲ ಅಂತಂದರೆ ಹೇಳ್ರಿ, ಅದಕ್ಕೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋಣ ಅಂತ ಕೋರ್ಟ್ ಹೇಳಿತ್ತು. ಇವರು ಎಷ್ಟು ಗುಂಡಿ ಇದೆ ಅಂತ ಸರ್ವೆ ಮಾಡಿದರು, ಯಾವ್ಯಾವ ರೋಡಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಅಂತ ಲೆಕ್ಕ ಕೊಟ್ಟರು. ಅಪ್ಲಿಕೇಶನ್ ರೆಡಿ ಮಾಡಿದ್ರಲ್ಲ BBMP ಇಂದ, ಅದರ ಫೋಟೋ ತೆಗೆದು ಕಳಿಸಿದ್ರೆ ಗುಂಡಿ ಮುಚ್ಚಾರ ಅಂತ. ಎಲ್ಲಿ ಮುಚ್ಚಿದ್ರು ಅಪ್ಲಿಕೇಶನ್? ಎಲ್ಲೋಯ್ತು ಅಪ್ಲಿಕೇಶನ್ ಇವಾಗ? ಪಾಟ್-ಹೋಲ್ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಯಿತು, ಬೆಂಗಳೂರಿನ ಗುಂಡಿಗಳ ಬಗ್ಗೆ ದೇಶದಲ್ಲಿ ಚರ್ಚೆ. ಇನ್ನೂ ಕೂಡ ಸುಧಾರಿಸುವಂತ ಕೆಲಸ ಆಗ್ತಾ ಇಲ್ಲ. ಈ ಮಧ್ಯೆ ನಮ್ಮ DK ಸಾಹೇಬ್ರ ಬ್ರ್ಯಾಂಡ್ ಬೆಂಗಳೂರು, ಅದು ಕನಸಾಗೆ ಉಳಿಯುತ್ತಾ ಏನ್ ಕತೆನೋ ಗೊತ್ತಿಲ್ಲ. ಈ ಗುಂಡಿಗಳ ಬಗ್ಗೆ ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ತಾವು ಎಲ್ಲಿದ್ದೀರಿ ದೀಪ್ತಿ? ಏನೆಲ್ಲ ಮಾಹಿತಿ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಮಾಮೂಲಿ, ಇದ್ರ ಜೊತೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇವತ್ತಿದೆ. ಬೆಂಗಳೂರಿನ ಯಾವ ಭಾಗಕ್ಕೆ ಹೋಗಿದ್ರೂ ಕೂಡ ಮೇನ್ ರೋಡ್ಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಆದರೆ ರಿಂಗ್ ರೋಡು, ಸರ್ವಿಸ್ ರೋಡ್ಗಳಲ್ಲಿ ಜನ ಹೈರಾಣ ಆಗಿ ಹೋಗಿದ್ದಾರೆ ಓಡಾಡಬೇಕು ಅಂತ ಹೇಳಿದ್ರೆ. ಉದಾಹರಣೆಗೆ ನಾನೀಗ ಕೆಂಗೇರಿ ರಸ್ತೆಯಲ್ಲಿದ್ದೀನಿ. ಇದು ಟುವರ್ಡ್ಸ್ ರಿಂಗ್ ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಮಾಡುವಂತಹ ರಸ್ತೆಯ ಪರಿಸ್ಥಿತಿಯಿಂದ ಇಲ್ಲಿರುವಂತಹ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾಗಿ ಸಮಸ್ಯೆ ಇರುವಂಥದ್ದು. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆ. ಅದನ್ನ ಪಾರಾಗೋದಕ್ಕೆ ವಾಹನ ಸವಾರರು ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ. ಟೂ ವೀಲರ್ಸ್ ಅವರ ಕತೆ ಅಂತೂ ಕೇಳೋದೇ ಬೇಡ. ಆ ಒಂದು ರಸ್ತೆ ಗುಂಡಿಯನ್ನು ತಪ್ಪಿಸೋದಕ್ಕೆ ಜೀವನೇ ಒಂದು ರೀತಿಯಲ್ಲಿ ಇಟ್ಕೊಂಡು ಅವರು ಅದನ್ನ ಕ್ರಾಸ್ ಮಾಡುವಂತಹ ಪರಿಸ್ಥಿತಿ. ದೊಡ್ಡ ದೊಡ್ಡ ವೆಹಿಕಲ್ಸ್ ಕೂಡ ಅಲ್ಲಿ ಬರ್ತಾ ಇದೆ, ಅದು ಕೂಡ ಸರ್ಕಸ್ ಮಾಡ್ಕೊಂಡೇ ಬರುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಯಲ್ಲಿ ನೀರು ಬಿದ್ದಿದೆ, ಇದರಲ್ಲಿ ಹೊಂಡ ಯಾವುದು, ರಸ್ತೆ ಯಾವುದು ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಒಂದು ಸರ್ಕಸ್ ಮಾಡ್ಕೊಂಡು ಬರಬೇಕು, ವಾಹನಗಳು ಡ್ಯಾಮೇಜ್ ಆಗುತ್ತೆ. ದ್ವಿಚಕ್ರ ವಾಹನ ಸವಾರರು ಯಾವಾಗ ಬಿದ್ದು ಹಿಂದೆ ಬರುವಂತಹ ವೆಹಿಕಲ್ ಅವ್ರ ಮೇಲೆ ಹತ್ತುತ್ತೋ ಅನ್ನೋ ಒಂದು ಭಯ. ಸೊ ಈ ಒಂದು ರಸ್ತೆಯ ಪರಿಸ್ಥಿತಿ ಬಗ್ಗೆ BBMP ಅಧಿಕಾರಿಗಳಿಗೆ ಕಡಾಖಂಡಿತವಾಗಿ ವಿಚಾರ ಗೊತ್ತಿರುತ್ತೆ. ಆದರೆ ಇದು ಸರ್ವಿಸ್ ರಸ್ತೆ ಅಲ್ಲ, ರಿಂಗ್ ರಸ್ತೆ ಅಲ್ಲ, ಮಾಡ್ಕೊಂಡ್ರೆ ಆಯಿತು, ಬಿಲ್ ಕಳಿಸ್ಕೊಂಡ್ಬಿಡೋಣ, ದುಡ್ಡನ್ನು ತಗೊಂಡ್ಬಿಡೋಣ ಅನ್ನೋ ಮನಸ್ಥಿತಿಯಿಂದ ಈ ರೀತಿ ಆಗ್ತಾ ಇದೆ. ಈ ಒಂದು ರಸ್ತೆಯಲ್ಲಿ ರಸ್ತೆ ಗುಂಡಿ ಇರುವಂತಹ ಪರಿಣಾಮವಾಗಿ ಪ್ರತಿನಿತ್ಯ ವಾಹನ ಸವಾರರು ಒಂದು ಕಡೆ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಇವತ್ತು ಸೋಮವಾರ ಪೀಕ್ ಅವರ್ ಶುರುವಾಗಿದೆ. ಈ ಹೊತ್ತಿನಲ್ಲಿ ವಾಹನಗಳು ನಿಧಾನಗತಿಯಲ್ಲಿ ಹೋಗುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ವ್ಯಾಲ್ಯೂ ಮಾಡ್ತಾರೆ ಅವರು.
ಆದರೆ ರಸ್ತೆಗೆ ಇಳಿದ ನಂತರ ವ್ಯಾಲ್ಯೂನ ಮಾಡೋದಕ್ಕಾಗೋದಿಲ್ಲ ಸರ್ಕಾರದ ಈ ಒಂದು ಬೇಜವಾಬ್ದಾರಿಯಿಂದ. ಅಂದರೆ ಎಷ್ಟೇ ಬೇಗ ಮನೆ ಬಿಟ್ಟರೂ ಕೂಡ ಆಫೀಸಿಗೆ ಹೋಗುವಂಥದ್ದು ಅವರಿಗೆ ತೀರಾನೇ ಲೇಟ್ ಆಗುತ್ತೆ. ಅಲ್ಲಿ ಮತ್ತೆ ಅವರು ಸಾಕಷ್ಟು ಪರದಾಟ ಮಾಡುವಂಥದ್ದು, ಒಂದಿಷ್ಟು ಎಕ್ಸ್ಟ್ರಾ ಅವರ್ಸ್ನ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿಗೆ, ಕಷ್ಟಕ್ಕೆ ಸಿಟಿ ಜನ ಸಿಲುಕಿದ್ದಾರೆ ಶ್ರೀಪಾದ್. ದೀಪ್ತಿ, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಮಳೆ ಬಂತು, ಓಕೆ, ಮಳೆ ಬಂದಂತ ಸಂದರ್ಭದಲ್ಲಿ ಇವಾಗ ರೆಡಿ ಮಾಡೋಕ್ಕಾಗಲ್ಲ ರೋಡನ್ನು ಅಂತ ಹೇಳ್ತಾರೆ. ಬೇಸಿಗೆಗೆ ಇವರಂತೂ ನೋಡೋಕೆ ಹೋಗಲ್ಲ, ಧೂಳುಮಯ. ಈಗ ಒಂದು ಆ್ಯಪನ್ನು ರೆಡಿ ಮಾಡಿದ್ರು, ಸುಮಾರು ವರ್ಷ ಆಯಿತು. ಅದರಲ್ಲಿ ಫೋಟೋ ತೆಗೆದು ಹಾಕಿದ್ರೆ ಸೊ BBMP ಇಮಿಡಿಯೇಟ್ ಮಾಡಿಕೊಂಡು ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ಜನ BBMP ಅಧಿಕಾರಿಗಳು, BBMP ಆಯುಕ್ತರು ಅದೇ ರೋಡಲ್ಲಿ ಹೋಗ್ತಾರೆ? ಕಣ್ಣಿಲ್ವಾ ಹಾಗಾದ್ರೆ? ಏನ್ ಕತೆ ಅಂತ ಪ್ರಶ್ನೆ ಒಂದು. ಇನ್ನೊಂದು, ಓಕೆ, ಮಳೆ ಬಂದಾಗ ಕೋಲ್ಡ್ ಮಿಕ್ಸ್ ಅಂತ ಡಾಂಬರೀಕರಣ ಮಾಡ್ಬೋದು, ಇಮಿಡಿಯೇಟ್ ಆಗಿ ರೋಡ್ ರೆಡಿ ಮಾಡ್ಬೋದು. ಅಥವಾ ಇನ್ನೂ ಇಮಿಡಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಈಕೋ ಮಿಕ್ಸ್ ಅಂತ ಹೇಳ್ಕೊಂಡು ಆ ಹೊಸ ತಂತ್ರಜ್ಞಾನಗಳು ಕೂಡ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ ಈ ತಂತ್ರಜ್ಞಾನಗಳನ್ನೆಲ್ಲ ಇಟ್ಕೊಂಡು? ಬೆಲ್ಲ ಹಾಕಿ ನೆಕ್ತಾರ ಅದಕ್ಕೆ? ಡಿಕೇಶ್ ಆ್ಯಪ್ ಅನ್ನಂತೂ ಮಾಡಿದ್ದಾರೆ, ಆದರೆ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಮಾಡಿದ್ರೆ ಚೆನ್ನಾಗಿ, ಯಾಕಂದ್ರೆ ಡಿಜಿಟಲ್ ಯುಗ ಇವತ್ತು. ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಎಲ್ಲ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ನಮಗೂ ಕೂಡ ಅನುಕೂಲ ಆಗಲಿ, ನಾವು ಅಪ್ಡೇಟೆಡ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೇನೋ ಈ ರೀತಿ ಆ್ಯಪ್ ಮಾಡಿದ್ದಾರೆ ಕಾಣುತ್ತೆ. ಆ್ಯಪ್ನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಪ್ರತಿನಿತ್ಯ ರೈಸ್ ಆಗುತ್ತೆ, ಆದರೆ ರಿಸಾಲ್ವ್ ಆಗುವಂತಹ ಸಂಖ್ಯೆ ಮಾತ್ರ ತುಂಬಾನೇ ಕಮ್ಮಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳ ಬೇಜವಾಬ್ದಾರಿ. ಒಂದ್ ಕಡೆ DCM DKC ಅವರು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಕ್ ಹೊರಟಿದ್ದಾರೆ, ಅವರಿಗೆ ಮನ್ಸಿದೆ, ಕನ್ಸಿದೆ, ಆದ್ರೆ ಅದಕ್ಕೆ ಸಾಥ್ ಕೊಡುವಂತಹ ಅಧಿಕಾರಿಗಳು ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇತ್ತೀಚೆಗೆ ಬಂದಿರುವಂತಹ ವಿಶೇಷ ಮುಖ್ಯ ಆಯುಕ್ತರೇನಿದ್ದಾರೆ ಮಹೇಶ್ವರ ರಾವ್, ಅವರು ಕೂಡ ಬೆಂಗಳೂರನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳು ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಬೇಸಿಕ್ ಆಗಿ ಸಿಟಿ ಜನ ಕೇಳುವಂಥದ್ದೇ ರಸ್ತೆ, ಚೆನ್ನಾಗಿರುವಂತಹ ರಸ್ತೆ ಕೊಡಿ, ನಾವು ರಸ್ತೆಯಿಂದ ಆರಾಮಾಗಿ ನಮ್ಮ ಕೆಲಸಗಳನ್ನ, ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ತೀವಿ, ಬದುಕನ್ನ ಕಟ್ಕೊಳ್ತೀವಿ ಅಂತ ಕೇಳ್ತಾರೆ. ಆದ್ರೆ ರಸ್ತೆ ಗುಂಡಿಗಳೇ ಜನರನ್ನ ಸ್ವಾಗತ ಮಾಡುವಂಥದ್ದು, ಅದರಿಂದನೇ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಪರಿಸ್ಥಿತಿ ಇವತ್ತಿದೆ. ಇನ್ನು ಬೆಂಗಳೂರಿನ ಔಟ್ಸ್ಕರ್ಟ್ಸ್ಗಳಿಗೆ ಹೋದ್ರೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಕೇಳೋದೇ ಬೇಡ. ಇತ್ತೀಚೆಗೆ ತಿಂಗಳ ಹಿಂದಷ್ಟೇ ಈ ಸರ್ಜಾಪುರ ರಸ್ತೆಯಲ್ಲೆಲ್ಲ ಟೆಕ್ಕಿಗಳು ರೋಸ್ ಹೋಗಿ ಒಂದು ಕ್ಯಾಂಪೇನ್ ಅನ್ನ ಕೂಡ ಶುರು ಮಾಡಿದ್ರು. ನಮ್ಮ ಟ್ಯಾಕ್ಸ್ ಹಣವನ್ನ ನನಗೆ ವಾಪಸ್ ಕೊಡಿ, ನಾವೇ ರಸ್ತೆಗಳನ್ನ ಹಾಕೊಳ್ತೀವಿ ಅಂತ. ಈ ವಿಚಾರವಾಗಿ ಒಂದ್ಸತಿ DCM ಅವರು ಯಾವುದೋ ಒಂದು ಸಿಟಿ ರೌಂಡ್ಸ್ ಕೈಗೊಂಡಂತಹ ಸಂದರ್ಭದಲ್ಲಿ, ನಾವು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ತುಂಬಾನೇ ನೆಗ್ಲೆಕ್ಟ್ ಆಗಿ ಅದನ್ನ ಆನ್ಸರ್ ಮಾಡದೆ ಹೋಗಿರುವಂತಹ ವಿಚಾರ ಕೂಡ ಇತ್ತು. ಅಂದ್ರೆ ಅದೊಂದು ಕ್ವೆಶನ್, ಅದನ್ನ ನಾನು ಆನ್ಸರ್ ಮಾಡ್ಬೇಕಾ ಅನ್ನೋ ರೀತಿಯಲ್ಲಿ ಅವರ ಬಿಹೇವಿಯರ್ ಇತ್ತು. ಬೆಂಗಳೂರಿನ ಮಧ್ಯಭಾಗದಲ್ಲೇ ಈ ರೀತಿ ಪರಿಸ್ಥಿತಿ ಇದ್ರೆ, ಬೆಂಗಳೂರಿನ ಔಟ್ಸ್ಕರ್ಟ್ಸ್, ಎಸ್ಪೆಷಲಿ ಈ ಟೆಕ್ ಹಬ್ ಅಂತ ಏನು ಹೇಳ್ತೀವಿ, ಮಹಾಬಲೇಪುರ ಭಾಗದ ಕಡೆಗಳಲ್ಲಿ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಕೇಳೋದೇ ಬೇಡ. ಅಲ್ಲಿ ಜನ ದಿನನಿತ್ಯ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಅಯ್ಯೋ ಬರಬೇಕಲ್ಲ, ವರ್ಕ್ ಫ್ರಮ್ ಹೋಮೇ ಚೆನ್ನಾಗಿತ್ತು ನಮಗೆ, ಕೋವಿಡ್ ಸಮಯದಲ್ಲಿ ಆರಾಮಾಗಿ ಮನೇಲಿ ಕೂತ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ವಿ, ಆದ್ರೆ ಈಗ ವಾಪಸ್ ಬ್ಯಾಕ್ ಟು ಆಫೀಸ್ ಕರೀತಾ ಇದ್ದಾರೆ, ಈ ರಸ್ತೆಯಲ್ಲಿ ಓಡಾಡಬೇಕು, ಇವತ್ತು ಏನಾಗುತ್ತೋ ನಮ್ಮ ವೆಹಿಕಲ್ಗಳ ಪರಿಸ್ಥಿತಿ. ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಚಂದ್ರಶೇಖರ್, ಈಗ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡೋಣ. ಬಜೆಟ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ರೋಡ್ ಅನ್ನ ಡೆವಲಪ್ ಮಾಡ್ತೀವಿ ಅಂತಾನೆ ಇವರು ಮೀಸಲಾಗಿಡ್ತಾರೆ. ಪ್ಲಸ್ ನಮ್ಮ ಬೆಂಗಳೂರಿಗೆ BBMP ಬಜೆಟ್ ಬೇರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇರೆ. ಇಷ್ಟೆಲ್ಲ ಇದ್ದು ಕೂಡ ನಾವು 2025ರ ಈ ತಿಂಗಳಲ್ಲಿ ರೋಡ್ಗೋಸ್ಕರ ಹೊಡೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲ ಸೌಕರ್ಯ ರೀ, ರಸ್ತೆ, ನೀರು, ವಿದ್ಯುತ್ತು, ಶಿಕ್ಷಣ, ಇವೆಲ್ಲ ಮೂಲ ಸೌಕರ್ಯಕ್ಕೆ ಈ ಮಟ್ಟಿಗೆ ಬಡದಾಡುವಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಈ ರಾಜಕಾರಣಿಗಳು ಯಾಕೆ ಬೇಕು ನಮಗೆ? ನಮ್ಮನ್ನ ಪ್ರತಿನಿಧಿಸುವಂತಹ ಜನಪ್ರತಿನಿಧಿಗಳು ಯಾಕೆ ಬೇಕು ನಮಗೆ? ಗುಂಡಿಯಲ್ಲಿ ಬಿದ್ದು ಸಾಯ್ತಾ ಇದ್ದೀವಿ, ಆ ಗುಂಡಿನ ಮುಚ್ಚರಪ್ಪ ಅಂತ ನಾವು ಹೇಳುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ದೇಶದಾದ್ಯಂತ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನೂ ದುರಂತದ ವಿಚಾರ ಅಂತಂದ್ರೆ ಬೆಂಗಳೂರು ರೋಡ್ ಸರಿ ಇಲ್ಲ ಅಂತ ಪಕ್ಕದ ಹೈದರಾಬಾದ್, ತೆಲಂಗಾಣ ಕಂಪನಿಗಳು ಹೋಗ್ತಾ ಇವ್ರಿ. ಇನ್ನೂ ಏನು ಬೇಕು? ಯಾಕೆ ಸರ್ಕಾರ ಇನ್ನೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಏನ್ ಕತೆ ಇವ್ರದು?
ಶ್ರೀಪತ್ ಪಾಟೀಲ್, ಖಂಡಿತವಾಗ್ಲು ಇದು ಸರ್ಕಾರದ ಆಡಳಿತದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಬಹಳ ಸ್ಪಷ್ಟವಾಗಿದೆ, BMP ಇದ್ದಂತ ಒಂದು ನಮ್ಮ ಬೆಂಗಳೂರಿನ ಜನಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. BMP ಇದ್ದಿದ್ದಂತೂ BBMP ಆಯ್ತು, ಅಂದ್ರೆ 98 ವಾರ್ಡ್ಗಳಿದ್ದು 198 ವಾರ್ಡ್ ಆಯ್ತು. ಈಗ ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ಕೂಡ ಈ ಸರ್ಕಾರ ಪಾಸ್ ಮಾಡಿದೆ. ಇರೋರಿಗೆ ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ, ಇರೋರಿಗೆ ರಸ್ತೆ ಗುಂಡಿ ಮುಚ್ಚಿ ಸರಿಯಾದಂಥ ವಾಹನ ಸವಾರರಿಗೆ ಹೋಗ್ಲಿಕ್ಕೆ ಅನುವು ಮಾಡ್ಕೊಡಕ್ಕಾಗ್ತಾ ಇಲ್ಲ. ಇನ್ನು ಇಡೀ ಬೆಂಗಳೂರು ದಕ್ಷಿಣ, ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡಕ್ ಹೊರಟಿದ್ದಾರೆ. ಇನ್ನು ಯಾವುದೇ ಇಲ್ಲದೆ ಇರೋ ಜಾಗವನ್ನೆಲ್ಲ ಬೆಂಗಳೂರಿಗೆ ಸೇರಿಸ್ತಾ ಹೋಗ್ತಾ ಇದ್ದಾರೆ. ಇದು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಈ ಬೆಂಗಳೂರಿಗೆ ಹೊಡೆತ ತಿಂತಾ ಇರ್ತಕ್ಕಂಥದ್ದು. ಅತಿ ಹೆಚ್ಚು ತೆರಿಗೆ ಕಟ್ಟಂಥದ್ದು ಬೆಂಗಳೂರಿನವರು ಕಟ್ಟಂಥ ತೆರಿಗೆಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ನಿಜಕ್ಕೂ ಇದು ಬೆಂಗಳೂರಿನ ಜನತೆಯ ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ನಾನು ಒಂದು ಫ್ಯಾಕ್ಟನ್ನು ತೋರಿಸ್ತೀನಿ. ಈ ಹಿಂದೆ ನಾವು ಈಗ ವಿಜೇಂದ್ರ ಅವ್ರ ಮುಂದೆ ಇರತಕ್ಕಂಥದ್ದು BJP ರಾಜ್ಯಾಧ್ಯಕ್ಷರು. ಹಿಂದೆ ಎಲ್ಲ ಒಂದಷ್ಟು ಚರ್ಚೆ ಆಗ್ತಾ ಇದ್ದು, ಒಬ್ಬ ಪ್ರಭಾವಿ ಅಂದರೆ ಆತನ ಮನೆ ರೋಡು ಭಾಳ ದೊಡ್ಡ ಮಟ್ಟದಲ್ಲಿ ಅದ್ಭುತವಾಗಿರುತ್ತೆ, ಆತನ ಮನೆ ಮುಂದೆ ನೈಸ್ ರೋಡ್ ಥರ ಇರುತ್ತೆ, ತುಂಬ ಅದ್ಭುತವಾಗಿರುತ್ತೆ ಅಂತ ಇಲ್ಲೊಂದು ಕಾಮಗಾರಿ ಮಾಡಿದ್ದಾರೆ. ಒಂದು ತಿಂಗಳ ಹಿಂದೆ ಒಂದು ರಸ್ತೆ ಪೈಪ್ಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ಪೈಪ್ಗೆ ಅಗ್ದಿರ್ತಕ್ಕಂಥ ಗುಂಡಿನ ಇನ್ನೂ ಕೂಡ ಸರಿಯಾಗಿ ಮುಚ್ಚಿಲ್ಲ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತಂದರೆ ಒಂದು ಕಡೆ ಇಡೀ ರಸ್ತೆ ಹಳ್ಳ, ಒಂದು ಕಡೆ ಪೈಪ್ ಒಡೆದೋಗಿದೆ. ಇಲ್ಲಿ ಮೋರಿ ಯಾರೋ ಜನನೇ ಕಾಲುವೆ ಮಾಡಿಬಿಟ್ಟಿದ್ದಾರೆ, ನಾವು ಗಮನಿಸ್ಬೋದು. ನೋಡಿ, ಹರಿತಾ ಇದೆ ನೀರು. ಈ ಏನಾದರೂ ಜನ ಅವರೇ ಸ್ವತಃ ಖುದ್ದಾಗಿ ಈ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದು, ಅಂದರೆ ನೀರು ಸರಾಗವಾಗಿ ಹರಿಲಿ ಅಂತ ಇಡೀ ರಸ್ತೆ ಜಲಾವೃತವಾಗ್ತಾ ಇತ್ತು. ಯಾಕಂತಂದ್ರೆ ಇಡೀ ರಸ್ತೆಯಲ್ಲಿ ನೀರು ನಿಂತಾಗ ಏನಾಗ್ತಾ ಇತ್ತು, ಫುಲ್ ಕಂಪ್ಲೀಟ್ ಕೆಸರಾಗ್ತಾ ಇತ್ತು. ಎಂಥ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಡೆ ಕಾಮಗಾರಿ ಮಾಡಿ ಮುಗಿದಿದೆ, ಪೈಪ್ಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿ ಹೊರಟಿದ್ದಾರೆ. ಸೊ ಅಂದರೆ ಇದು ನಿಜಕ್ಕೂ ಬೆಂಗಳೂರಿನ ಆಡಳಿತದ ವೈಫಲ್ಯ ಎಷ್ಟು ಮಟ್ಟಿಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ರಾಜ್ಯದ ಜನ ತೆರಿಗೆ ಕಟ್ತಾ ಇದ್ದಾರೆ, ತೆರಿಗೆ ಕಟ್ಟಿದ ಮೇಲೆ ಅವ್ರಿಗೆ ಕೊಡಬೇಕಾದಂಥ ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂತಂದರೆ ನಿಜಕ್ಕೂ ಇದು ಯಾವ ರೀತಿಯಾದಂಥ ದುರಂತ. ಬೆಂಗಳೂರು ಜನ ಯಾಕೆ ತೆರಿಗೆ ಕಟ್ಟಬೇಕು? ಈ ರೀತಿಯಾದಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಖಂಡಿತವಾಗ್ಲೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇರೋ BBMPನ ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ? ಇರೋರಿಗೆ ಫೆಸಿಲಿಟೀಸ್ ಕೊಡೋಕ್ಕಾಗ್ತಿಲ್ಲ. ಈ ರೀತಿಯಾದಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇಲ್ಲದೆ ಹೋದರೆ ನಿಜಕ್ಕೂ ಬೆಂಗಳೂರಿನ ಜನತೆ ಬೆಂಗಳೂರು ಬಿಟ್ಟು ನಿಜಕ್ಕೂ ಒಂದು ಕಡೆ ಹೋಗ್ತಾರೆ, ಒಂದು ಕಡೆ ಪೊಲ್ಯೂಷನ್ನು, ಒಂದು ಕಡೆ ನೀರು ಸಿಗ್ತಾ ಇಲ್ಲ, ಒಂದು ಕಡೆ ಮೂಲಭೂತ ಸೌಕರ್ಯ ಇಲ್ಲ. ಯಾಕೆ ಬೆಂಗಳೂರಲ್ಲಿ ಇರಬೇಕು? ಕೇವಲ ಕೆಲಸಕ್ಕೆ ಮಾತ್ರ ಬಂದು ಇವತ್ತು ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಡ್ತಾ ಇದೆ. ಹಾಸ್ಪಿಟ್ಲಿಗೆ ಹೋಗಿದ್ರು ಕೂಡ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಇಡೀ ದುಡ್ದಿದ್ದೆಲ್ಲ ಆರೋಗ್ಯಕ್ಕೆ ಇಡಬೇಕು ಅಂತಂದರೆ ಯಾರು ತಾನೇ ಬೆಂಗಳೂರಿಗೆ ಯಾಕೆ ಬರಬೇಕು? ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಖಂಡಿತವಾಗ್ಲೂ ಸರ್ಕಾರ ಇನ್ನಾದರೂ ಎಚ್ಚೆತ್ಕೋಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ರಸ್ತೆ, ನೀರು, ಚಂದ್ರಶೇಖರ್ ಸಂಪರ್ಕದಲ್ಲೇ ಇರಿ. ಬರ್ತೀನಿ ನಿಮ್ಮ ಹತ್ರ. ಇನ್ನೂ ನಮ್ಮ ಎಲ್ಲಾ ಪ್ರತಿನಿಧಿಗಳನ್ನ ಮಾತಾಡಿಸ್ಲಿಕ್ಕಿದೆ. ನನ್ನದೊಂದೇ ಪ್ರಶ್ನೆ ನೇರವಾಗಿ, DK ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಯಾವುದರಲ್ಲಿ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಿ ನೀವು ಬೆಂಗಳೂರನ್ನ? ರೋಡ್ ವಿಚಾರದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದೀರಾ? ಸೌಕರ್ಯಗಳ ವಿಚಾರದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದೀರಾ? ಲಾ ಅಂಡ್ ಆರ್ಡರ್ ವಿಚಾರನೂ ತಗೊಳ್ಳಿ, ಅಲ್ಲಿ ಬ್ರ್ಯಾಂಡ್ ಮಾಡ್ತಾ ಇದ್ದೀರಾ? ಕಂಪ್ಲೀಟ್ ಫೆಲಿವರ್. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ನಿಮ್ಮ ಬಾಯಲ್ಲಿದೆ, ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿದೆ, ಬಿಟ್ರೆ ಎಲ್ಲೂ ಇಲ್ಲ. ಇದನ್ನೇ ನೋಡಿ ರಿಪಬ್ಲಿಕರಣ ನೀವು. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಸ್ವಾಮಿ. ನಾವು ಇನ್ನೂ ಅಷ್ಟು ಡೀಟೇಲ್ಸ್ ಕೊಡ್ತೀವಿ ವಿಚಾರವಾಗಿ. ಕಿತ್ತೋದ ರಸ್ತೆಗಳೇ ಬೆಂಗಳೂರಿನ ಬ್ರ್ಯಾಂಡ? DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರಲ್ಲ, ಅವರು ಗಮನಿಸಬೇಕು. ಕಿತ್ತೋದ ರಸ್ತೆಗಳೇ ಬೆಂಗಳೂರಿನ ಬ್ರ್ಯಾಂಡ? DKC ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಕೊಳ್ಳಿ ಇಡುವಂತಹ ಕೆಲಸ DCM ಕನಸು ನುಚ್ಚು ನೂರು ಮಾಡ್ತಾ ಇದೆ BBMP. ಸಿಲಿಕಾನ್ ಸಿಟಿಯಲ್ಲಿ ಡೇಂಜರಸ್ ಗುಂಡಿಗಳಿದೆ. ಗುಂಡಿ ಮುಚ್ಚುವಂತೆ ಮನವಿ ಸಲ್ಲಿಸಿದರೂ ಕೂಡ ಡೋಂಟ್ ಕೇರ್. BBMP ಸುಮಾರು ವರ್ಷಗಳಿಂದ ಗಾಢ ನಿದ್ರೆಗೆ ಜಾರಿ ಬಿಟ್ಟಿದೆ. ಅಧಿಕಾರಿಗಳಂತೂ ಹೇಳೋದೇ ಬೇಡ. ಅವ್ರನ್ನ ಒಮ್ಮೆ ಹೋಗಿ ಗುಂಡಿಲಿ ಮುಳುಗಿಸ್ಬೇಕು, ಅವಾಗ ಆದರೂ ಅವ್ರ ನಿದ್ದೆಯಿಂದ ಎದ್ದೇಳ್ತಾರ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಬೆಂಗಳೂರಿನ ಗುಂಡಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ನಾವು ಯಾಕೆ ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ಪದೇ ಪದೇ ಕೋಟ್ ಮಾಡ್ತಿದ್ದೀವಿ ಅಂತಂದ್ರೆ, ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬರೀ ನಿಮ್ಮ ಭಾಷಣದಲ್ಲಿ, ನಿಮ್ಮ ಉಲ್ಲೇಖಗಳಲ್ಲಿ, ಕಡತಗಳಲ್ಲಿ, ನಿಮ್ಮ ಪಕ್ಷದ ಕಚೇರಿಯಲ್ಲಿ ಮಾತ್ರ ಇರಬಾರ್ದು. ಅದು ಆಚೆ ಬಂದು ಕಾರ್ಯರೂಪಕ್ಕೆ ಬರಬೇಕು, ಅದು ಇಂಪ್ಲಿಮೆಂಟ್ ಆಗಬೇಕು.
ಇದನ್ನ ಹೊರತುಪಡಿಸಿ ನೀವು ಗ್ರೇಟರ್ ಬೆಂಗಳೂರು ಮಾಡಿ ಎಷ್ಟು ಭಾಗ ಆಗುತ್ತೆ ಅಂತ ಹೇಳ್ತೀವಿ ಅಂತ ಬೇರೆ ಹೇಳ್ತಾ ಇದ್ದೀರಿ ಸ್ವಾಮಿ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಗುಂಡಿಗಳಿದೆ ಗಮನಿಸಿ. ಆ ಗುಂಡಿಗಳಲ್ಲಿ ಜನರ ಪ್ರಾಣ ಹೋಗ್ತಾ ಇದೆ. ಈ ಗುಂಡಿಯಿಂದಾನೇ ಎಷ್ಟೆಲ್ಲ ಅವಾಂತರ ಆಗಿದೆ ನೋಡಿದೀವಿ ನಾವು ಹಿಂದೆ. ಗುಂಡಿ ಗಣಾಂತರದ ಅವಾಂತರಗಳ ಬಗ್ಗೆ ಸಾಲು ಸಾಲು ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಾಸ್ತವದ ವಿಚಾರವನ್ನು ನಾವು ಹೇಳ್ತಾ ಹೋದ್ರೆ ಕೋಟಿ ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗಾಗಿ ಎತ್ತಿಡ್ತಾ ಇದ್ದಾರೆ. ಆದ್ರೆ ಇವರ ಯೋಗ್ಯತೆಗೆ ಗುಂಡಿ ಮುಚ್ಚುವಂತ ಕೆಲಸ ಆಗ್ತಾ ಇಲ್ಲ. ವೀಕ್ಷಕರೇ, ನಿಮಗೆಲ್ಲರಿಗೂ ನೆನಪಿರಬಹುದು, ಕೋರ್ಟಲ್ಲಿ ಚೀಮಾರಿ ಹಾಕುವಂತ ಕೆಲಸ ಆಗಿದೆ. ಛೀ ಥೂ ಅಂತ ಉಗಿದಿದ್ದಾರೆ ಇವರಿಗೆ. ಗುಂಡಿ ಮುಚ್ಚೋದಕ್ಕಾಗ್ತಾ ಇಲ್ಲ ನಿಮಗೆ. ಪಾಟ್ ಹೋಲ್ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಯಿತು. ನಮ್ಮ ಬೆಂಗಳೂರಿನ ಗುಂಡಿಗಳ ಬಗ್ಗೆ, ರಸ್ತೆಗಳ ಬಗ್ಗೆ ಅಷ್ಟೇ ಯಾಕ್ರಿ, ನಮ್ಮಲ್ಲಿರುವಂಥ ಒಳ್ಳೊಳ್ಳೆ ಕಂಪನಿಗಳು ಈ ರೀತಿಯ ಮೂಲ ಸೌಕರ್ಯ ಇಲ್ಲದೆ ಇರೋದ್ರಿಂದ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾಗಿ ಬಂತು. ನಮ್ಮ ಈ ವೀಕ್ನೆಸ್ ಅನ್ನ ಪಕ್ಕದ ರಾಜ್ಯದವರು ಯಾವ ರೀತಿ ಎನ್ಕರೇಜ್ ಮಾಡಿ ತಗೊಂಡ್ರು ಅಂತಂದ್ರೆ, ಆಹ್ವಾನ ಕೊಟ್ರು ಅವರು, ನಿಮ್ಗೆ ಒಳ್ಳೆ ರಸ್ತೆ ಕೊಡ್ತೀವಿ, ಒಳ್ಳೆ ಸೌಕರ್ಯ ಕೊಡ್ತೀವಿ, ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ. ಈ ರಸ್ತೆಗಳ ಕಾರಣದಿಂದಾನೇ ಪಕ್ಕದ ರಾಜ್ಯಗಳಿಗೆ ಕಂಪನಿಗಳು ಹೋಗಿದೆ, ಈಗಲೂ ಹೋಗ್ತಾ ಇದೆ. ಅನೇಕ ಸಾರಿ ಪೈ ಅವರು ಮಾತಾಡಿದ್ದಾರೆ ಈ ಬಗ್ಗೆ, ಆ ಕಿರಣ್ ಮುಜುಮ್ದಾರ್ ಶಾ ಅವರು ಮಾತಾಡಿದ್ದಾರೆ. ಟ್ವೀಟ್ ಮಾಡಿ ಮಾಡಿ ಬೆಂಗಳೂರಿನ ವಿಚಾರವನ್ನ ದೇಶದಾದ್ಯಂತ ಚರ್ಚೆ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಆದಾಗ್ಲೂ ಈ ಬ್ರ್ಯಾಂಡ್ ಬೆಂಗಳೂರು ಕೇವಲ ಮಾತಾಗಿದೆ. ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಸ್ಪೆಷಲಿ ಇದನ್ನ ಇಂಟ್ರಡ್ಯೂಸ್ ಮಾಡಿದ ನಮ್ಮ ಮಾನ್ಯ DCM DK ಶಿವಕುಮಾರ್ ಸಾಹೇಬರು. ನಾನು ಆಗಲೇ ಅದಕ್ಕೆ ಹೇಳ್ತಾ ಇದ್ದೆ, ಆರಂಭದಿಂದ ಹೇಳ್ತಾ ಇದ್ದೆ, ಬ್ರ್ಯಾಂಡ್ ಆಗಿ ಯಾವುದನ್ನ ತಗೊಳ್ಳೋಣ ಬೆಂಗಳೂರಿನಲ್ಲಿ, ಯಾವ ವಿಚಾರವನ್ನ ಬ್ರ್ಯಾಂಡ್ ಆಗಿ ತಗೊಳ್ಳೋಣ, ಈ ಕಿತ್ತೋದ ರಸ್ತೆಗಳನ್ನ ಬ್ರ್ಯಾಂಡ್ ಆಗಿ ತಗೊಳ್ಳೋಣ, ಮೂಲ ಸೌಕರ್ಯಗಳೇ ಇಲ್ಲದ ಬೆಂಗಳೂರು ಅಂತ ಬ್ರ್ಯಾಂಡ್ ಆಗಿ ತಗೊಳ್ಳೋಣ. ಕಿತ್ತೋದ್ ರಸ್ತೆ ಅಲ್ಲ ಅದು, ಡಿಂಪಲ್ ರಸ್ತೆ ಹೇಳ್ತಾರಲ್ಲ, ಡಿಂಪಲ್ ಇದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳ್ಕೊಂಡು ರಾಜಕಾರಣಿಗಳಿಗೆ ಮೋಸ್ಟ್ಲಿ ನಾವು ಹೋಗಲ್ಲೂ ಬರೋಲ್ಲೂ ಎಲ್ಲವೂ ಕೂಡ ಡಿಂಪಲ್ ಇರಬೇಕಂತ ಡಿಂಪಲ್ ರಸ್ತೆಯನ್ನು ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿರುತ್ತೆ ಅದರಲ್ಲಿ, ಅದ್ರ ಹೋಗಬೇಕು, ಜಿಗ್ಜಾಗ್ ಆಗಿ ಹೋಗಬೇಕು, ಬೆನ್ನೋವು ಗಿನ್ನೋವು ಬರಬೇಕು, ಅದಕ್ಕೆ ಮಸಾಜ್ ಆಗಬೇಕು. ಇದೇನ ಬ್ರ್ಯಾಂಡ್ ಬೆಂಗಳೂರು ನಿಮ್ಮದು? ಬಟ್ ಆನ್ ಸೀರಿಯಸ್ ನೋಟ್, ಬಹಳ ಗಂಭೀರವಾದಂಥ ವಿಚಾರ, ಇಂಥ ರಸ್ತೆಯಲ್ಲಿ ಗರ್ಭಿಣಿಯರು, ವೃದ್ಧರು, ವಿಕಲಚೇತನರು ಇಂಥವರೆಲ್ಲ ಓಡಾಡೋದು, ಜನಸಾಮಾನ್ಯರೇ ಓಡಾಡೋದು ಎಷ್ಟು ತೊಂದರೆ ಆಗುತ್ತೆ. ಮಳೆ ಬಂದರೆ ಈ ಮಳೆಯಲ್ಲಿ ಈ ಗುಂಡಿಗಳಲ್ಲಿ ಏನು ಕತೆ ಏನು ಗೊತ್ತಾಗಲ್ಲ. ಜನ ಬೀಳ್ತಾರೆ, ಕೈಕಾಲು ಮುರ್ಕೋತಾರೆ. ನಮ್ಮ ನಿಕೇಶ್ ಆಗಲೇ ಹೇಳ್ತಾ ಇದ್ದಂಗೆ, ನೀವು ಐಷಾರಾಮ್ ಕಾರಲ್ಲಿ ಬರ್ತೀರಿ, ಐಷಾರಾಮ್ ಕಾರಲ್ಲಿ ಹೋಗ್ತೀರಿ, ನಿಮಗೆ ಏನು ಸಮಸ್ಯೆ ಆಗಲ್ಲ. ಇನ್ನೂ ಹೆಚ್ಚು ಮಾತಾಡೋದು ಹೋದ್ರೆ ಬೆಂಗಳೂರಿನಲ್ಲಿ ಮಳೆ ಆದ್ರೆ ಬಹುಶಃ ಮುಂದೆ ಒಂದಿನ ಅದು ಬರ್ಬೋದು, ಹೆಲಿಕಾಪ್ಟರ್ ಅಲ್ಲಿ ನೀವು ಸಮೀಕ್ಷೆಯನ್ನ ಮಾಡಬಹುದು. ಮುತ್ತಪ್ಪ ಲೈನಲ್ಲಿ ಎಸ್. ಈಗ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಮುತ್ತಪ್ಪ, ಏನ್ ಕತೆ? ಈಗ ಸರ್ಕಾರ ಅನುದಾನ ಅಂತ ಕೊಡುತ್ತೆ, ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ? ಸಮನ್ವಯ ಕೊರತೆ ಇದೆಯಾ? ಬ್ರ್ಯಾಂಡ್ ಬೆಂಗಳೂರು ಏನಾಗ್ತಾ ಇದೆ ಅಂತ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಬೇರೆ ಕಡೆ ಬ್ಯಾಡ್ ಬೆಂಗಳೂರು, ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ. ಇಷ್ಟಾದ್ರೂ ಕೂಡ ಗಮನಕ್ಕೆ ಬರ್ತಾ ಇಲ್ವಾ? ಸರಿ ಮಾಡಬೇಕು ಅನ್ನೋಂಥ ಆ ವಿವೇಚನೆ ಇಲ್ವಾ ಅಂತ ಮುತ್ತಪ್ಪ? ನಿಕೇಶ್, ದಯವಿಟ್ಟು BBMP ಅಧಿಕಾರಿಗಳಿಗೆ ಬೈಬೇಡಿ. ಯಾಕಂತಂದ್ರೆ ಇದು ಅವರ ಹೊಟ್ಟೆಪಾಡು. ಯಾಕಂದ್ರೆ ಒಂದು ರಸ್ತೆ ಗುಂಡಿಯಿಂದ ಅಧಿಕಾರಿಗಳಿಗೆ ಏನೆಲ್ಲ ಲಾಭ ಇದೆ ಅಂತ ನಾನು ತೋರಿಸ್ತೀನಿ. ಸದ್ಯ ನನಗೆ RR ನಗರ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗಡಿ ಭಾಗದಲ್ಲಿರುವಂತಹ ರಸ್ತೆ ಇದು, BHEL ರಸ್ತೆ. ಇಡೀ ರಸ್ತೆ ಈಗ ಗುಂಡಿಮಯವಾಗಿರುವಂಥದ್ದು. ಇಡೀ ರಸ್ತೆ ಇಲ್ಲಿ 3 ಕಿಲೋಮೀಟರ್ ಇದೆ. ಈ 3 ಕಿಲೋಮೀಟರ್ ಸರಿಸುಮಾರು 60 ಗುಂಡಿಗಳಿದಾವೆ. ಈ ಗುಂಡಿಗಳಲ್ಲಿ ಜನ ಹೇಗೆ ಓಡಾಡ್ತಿದ್ದಾರೆ ಅಂತಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಸ್ಥಿತಿ ಬರುತ್ತೆ. BBMP ಅಧಿಕಾರಿಗೆ ಇದು ಯಾಕೆ ಹೊಟ್ಟೆಪಾಡು ಅಂತಂದ್ರೆ, ಈ ಕಾಣಿಸ್ತಿದೆಯಲ್ಲ ಈ ರಸ್ತೆ ಗುಂಡಿ, ಅಬ್ಬಬ್ಬ ಅಂದ್ರೆ 1 ಅಡಿ ಅಗಲ 2 ಅಗಲಿಯ ಉದ್ದ ಇದೆ. ಈ ಒಂದು ಗುಂಡಿ ಮುಚ್ಚೋದಕ್ಕೆ BBMP ಅವರು ಚಾರ್ಜ್ ಮಾಡ್ತಿರೋದು 740 ರೂಪಾಯಿ ಒಂದು ಗುಂಡಿ ಮುಚ್ಚೋದಕ್ಕೆ. ಈ ಗುಂಡಿನ ಏಕಾಏಕಿ ಮುಚ್ಚಿಬಿಟ್ರೆ ಕೇವಲ 740 ರೂಪಾಯಿ ಬರುತ್ತೆ. ಅದೇ ಒಂದು 10 ಗುಂಡಿ ಬಿದ್ದಾಗ ಈ 10 ಗುಂಡಿ ಮುಚ್ಚೋದಕ್ಕೆ ಬೇರೆ ಎಸ್ಟಿಮೇಟ್ ಮಾಡ್ತಾರೆ. ಅದು ಮುಚ್ಚಿದ ನಂತರದಲ್ಲಿ ಮತ್ತೆ ಹೋಗಿ ಹೇಳ್ತಾರೆ ಇದನ್ನು ಹೊಸ ರಸ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಮತ್ತೆ ಹೊಸ ಎಸ್ಟಿಮೇಟ್ ಮಾಡ್ತಾರೆ. ಆಗ ಕಾಂಟ್ರಾಕ್ಟ್ಗಳಿಂದ ಪರ್ಸೆಂಟೇಜ್ ಪಡೆಯುವಂತಹ ಕೆಲಸ ಕೂಡ ಮಾಡ್ತಾರೆ. ಹೀಗಾಗಿ ಗುಂಡಿ ಎಷ್ಟು
ಬೀಳುತ್ತೋ ಅಷ್ಟು BBMP ಅಧಿಕಾರಿಗಳಿಗೆ ಖುಷಿ, ಅವರಿಗೆ ಏನು ಜೇಬು ತುಂಬುವಂತಹ ಕೆಲಸ. ಹೀಗಾಗಿನೇ 3 ವರ್ಷದಿಂದ ಈ ರಸ್ತೆ ಏನಿದೆ, ಇಡೀ ರಸ್ತೆಯಲ್ಲಿ ಇನ್ನೊಂದು ಸ್ವಲ್ಪ ಗುಂಡಿ ಬೀಳಲಿ ಅಂತ ಹೀಗೆ ಬಿಟ್ಟಿದ್ದಾರೆ. ಆದರೆ ಜನ ಬರುವಂತಹ ಜನ ಏನಿದಾರಲ್ಲ, ಆ ರಸ್ತೆ ಗುಂಡಿಯಲ್ಲಿ ಹೋದಾಗೆಲ್ಲರೂ ಕೂಡ ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಯಾಕಂದ್ರೆ ಸ್ಕೂಲ್ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ವಯಸ್ಸಾದಂತರು ಹೋಗುವಂತಹ ಸಂದರ್ಭದಲ್ಲಿ ಆ ಗುಂಡಿಗೆ ಬಿದ್ದು ಎಷ್ಟೋ ಜನ ಇವತ್ತು ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ಆ ಒಂದು ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಜೊತೆಗೆ ಈ ಒಂದು ವಿಶೇಷವಾಗಿ ಈ ರಸ್ತೆ ಬಗ್ಗೆ ಹೇಳೋದಾದ್ರೆ, ಇದು ವಿಧಾನಸಭಾ ಕ್ಷೇತ್ರ 2 ಇದಾವೆ, ಯಶವಂತಪುರ ಮತ್ತೆ RR ನಗರ. ಹೀಗಾಗಿ ಇದು ಅಧಿಕಾರಿಗಳು ಡಿವೈಡ್ ಮಾಡ್ಕೊಳ್ಳೋದ್ರಲ್ಲಿ ಹೊಡೆದಾಡ್ಕೊಳ್ತಿರುವಂಥದ್ದು. ಸದ್ಯಕ್ಕೆ ಈ ರಸ್ತೆಯಲ್ಲಿ ಓಡಾಡುವಂತಹ ಪ್ರತಿಯೊಬ್ಬ ಜನರು ಕೂಡ ಈ ಗುಂಡಿಯಿಂದ ತಪ್ಪಿಸ್ಕೊಳ್ಳೋದು ದೊಡ್ಡ ಹರಸಾಹಸವಾಗಿರುವಂಥದ್ದು. ಆಟೋದವರಂತರೂ ಎಷ್ಟು ಸಾಧ್ಯನೋ ಅಷ್ಟು ಸುಲಭ ಸ್ಲೋ ಆಗಿ ಈ ರಸ್ತೆಯಲ್ಲಿ ಓಡಾಡಬೇಕು. ಇಲ್ಲದೆ ಹೋದ್ರೆ ಒಳಗಡೆ ಕೂತಂತವರ ಸ್ಪೆನಲ್ ಕಾರ್ಡ್, ಅದು ಏನು ಬೆನ್ನು ಮೂಳೆ ಏನಿದೆ ಅವ್ರದ್ದು ಮುರಿದು ಹೋಗೋದು ಫಿಕ್ಸ್ ಆಗುತ್ತೆ. ಸದ್ಯಕ್ಕೆ ಈ ಒಂದು ರಸ್ತೆಗೆ ಡಾಂಬರೀಕರಣ ಹಾಕೋವರೆಗೂ ಕೂಡ ನಾವು ಕೂಡ ಈ ಜಾಗ ಬಿಟ್ಟು ಕದಲು ಬರೋದಿಲ್ಲ. ಯಾಕಂದ್ರೆ ಈ ಜಾಗಕ್ಕೆ ಏನು ಡಾಂಬರೀಕರಣ ಹಾಕಿ ಅಂತ ಸ್ಥಳೀಯ ಇರುವಂತಹ 3,000 ನಿವಾಸಿಗಳು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಕ್ಕೆ ಡಾಂಬರೀಕರಣ ಮಾಡಿ ನಾವು ಸತ್ತು ಹೋಗ್ತಾ ಇದೀವಿ ಅಂತ ಹೇಳಿದ್ರು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ BBMP ಅಧಿಕಾರಿಗಳು ಬಂದಿಲ್ಲ. ಇವತ್ತು ಈ ರಸ್ತೆಗೆ ಡಾಂಬರೀಕರಣ ಮಾಡಲೇಬೇಕು, ಅಲ್ಲಿಯವರು ಕೂಡ ನಾವು ಕೂಡ ಬರೋಲ್ಲ ಅನ್ನೋದು ಕೂಡ ಒಂದು ವಾದ ಕೂಡ ಮಾಡಬಹುದು. ಜೊತೆಗೆ ಸದ್ಯಕ್ಕೆ ಈ ರಸ್ತೆ ಏನಿದೆ, ಈ ರಸ್ತೆಗೆ ಡಾಂಬರೀಕರಣ ಮಾಡೋದಕ್ಕೆ 2 ಬಾರಿ ಟೆಂಡರ್ ಆಗಿದೆ. 2 ಬಾರಿ ಟೆಂಡರ್ ಆದ್ರೂ ಕೂಡ ಇದುವರೆಗೂ ಕೂಡ ಡಾಂಬರೀಕರಣ ಮಾಡೋದ್ರಲ್ಲಿ ಅಧಿಕಾರಿಗಳು ಆಸಕ್ತಿ ತೋರಿಸ್ತಾ ಇಲ್ಲ. ಸದ್ಯಕ್ಕೆ ಇದು ಈ ರಸ್ತೆಯ ಪರಿಸ್ಥಿತಿ. ನಿಕೇಶ್. ಓಕೆ ಮುತ್ತು, ಹಾಗೆ ಹೊಳ್ಳಲಿರಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಅನ್ನೋದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಯಮಸ್ವರೂಪಿ ಗುಂಡಿಗಳಿಗೆ ಸವಾರರು ಹೈರಾಣಾಗೋಗಿದ್ದಾರೆ. ಗುಂಡಿ ತಪ್ಪಿಸಲು ಹೋಗಿ ಬಿದ್ದಂತ ಬೈಕ್ ಸವಾರ ನೋಡಿ, ಆಗ್ಲಿಂದ ಇದನ್ನೇ ಹೇಳ್ತಾ ಇರುವಂತದ್ದು. ಗುಂಡಿ ತಪ್ಪಿಸಲು ಹೋಗಿ ಬೈಕ್ ಸವಾರ ಬಿದ್ದೋಗ್ಬಿಟ್ಟಿದ್ದಾನೆ. ಗುಂಡಿ ತಪ್ಪಿಸಲು ಹೋಗಿ ಅವಾಂತರವೇ ಸೃಷ್ಟಿಯಾಗಿದೆ. ಬೈಕ್ ಸವಾರನ ಸಹಾಯಕ್ಕೆ ಧಾವಿಸಿದ್ದಾರೆ ಸ್ಥಳೀಯರು ಬರ್ತಾರೆ. BBMP ಅಧಿಕಾರಿಗಳು ಬರಲ್ಲ, ರಾಜಕಾರಣಿಗಳು ಬರಲ್ಲ. ಆತ ಬಿದ್ದು ಸತ್ರ ಮೇಲೆ ಮನೆಗೆ ಹೋಗ್ತಾರೆ. ಅಯ್ಯೋ, ನಿಮ್ಮ ಕುಟುಂಬಕ್ಕೆ ದೇವರು ಆ ಶಕ್ತಿಯನ್ನ ಕೊಡ್ಲಿ. ಕಳ್ಕೊಂಡ್ಬಿಟ್ರು 2 ಲಕ್ಷ 3 ಲಕ್ಷ. ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಇದೇ ತರ ಇದೆ ಅಂತ ಇವತ್ತು ರಾಜ್ಯ ಉಸ್ತುವಾರಿ ಅವರು ಬರ್ತಾ ಇದ್ದಾರೆ, ಸುರ್ಜೇವಾಲಾ ಅವ್ರನ್ನ ಕರೆಸಿ ತೋರಿಸಿ ನಮ್ಮ ಬೆಂಗಳೂರು ಹೀಗಿದೆ ಅಂತ. ಅದ್ರ ಮೇಲಾದ್ರೂ ರೆಡಿ ಆಗುತ್ತಾ ನೋಡ್ತೀವಿ ನಾವು. ಬೆಂಗಳೂರು ಪರಿಸ್ಥಿತಿ ಹೇಗಿದೆ ಅಂತ. ಇದೇನ ಬ್ರ್ಯಾಂಡ್ ಬೆಂಗಳೂರು? ಹಾಗಾದ್ರೆ ಗುಂಡಿರೋ ರಸ್ತೆ ಒಂದ್ ರೌಂಡ್ ಅಲ್ಲಿ ನೋಡಿ, ಅಲ್ಲಿ ಬಿದ್ಕೊಂಡಿದ್ದಾನೆ ಬೈಕ್ ಸವಾರ. ಹೆಂಗ್ ಮಾಡೋಕ್ಕಾಗತ್ತೆ? ಈಗ ಹಿಂದಿಂದ ಈಗ ಎಕ್ಸ್ಪ್ರೆಸ್ ಅಲ್ಲಿ ಬೇರೆ ಯಾವ್ದೋ ಗಾಡಿ ಬಂದ್ರೆ ಹೊಡೆದು ಬಿಡ್ತಿದ್ರು. ಅದ್ರಲ್ಲಿ ಯಾರೋ ಮಹಿಳೆಯರು ಮಕ್ಕಳು ಇದ್ದಿದ್ರೆ 3 ಪಲ್ಟಿಯಾಗಿ ಬೀಳ್ತಿದ್ರು. ಗತಿ ಏನು ನೋಡಿ, ಬಿದ್ದಿರುವಂತ ದೃಶ್ಯ ಲೈವ್. ಏನ್ ಕತೆ ಇದು ಅಂತ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಾರು ಹನುಮಂತ. ಈಗ ಶಾಂತಿನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಸರ್ಕಾರ ಹೇಳೋದೇ ಇದು, ಅಂದ್ರೆ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಈ ರಾಜಕಾರಣಿಗಳ ಇವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ರಿ. ಸುಮ್ಮನೆ ನಾವು ಹೇಳ್ತೀವಲ್ಲ, ಇವರು ರಸ್ತೆ ಕೊಡ್ತೀವಿ ಅಂತ ಹೇಳ್ತಾರೆ, ನೀರು ಕೊಡ್ತೀವಿ ಅಂತ ಹೇಳ್ತಾರೆ, ವಿದ್ಯುತ್ ನಮ್ಮ ಏರಿಯಾದಲ್ಲಿ ಪ್ರಶ್ನೆನೇ ಮಾಡೋಂಗಿಲ್ಲ, 24 hours ಅಂತ ಹೇಳ್ತಾರೆ. ಇವ್ರನ್ನ ಒಂದ್ಸರಿ ಹೋಗಿ ಆ ಗುಂಡಿಲಿ ಮುಳುಗಿಸ್ಬೇಕ್ರಿ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರಿದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಗುಂಡಿಗಳಿದೆ, ಒಂದು ಗುಂಡಿಯಲ್ಲಿ ನಿಮ್ಮನ್ನು ಮುಚ್ತೀವಿ ಅಂತ ಹೇಳಿ ಜನ ಒಂದು ನಿರ್ಧಾರಕ್ಕೆ ಬಂದು ಬಿಡ್ಬೇಕು. ಆವಾಗ ಇವರು ಪ್ರಾಣ ಉಳಿಸ್ಕೊಳ್ಳೋದಕ್ಕಾದ್ರೂ ಆ ಗುಂಡಿಯನ್ನ ಮುಚ್ಚುವ ವಿವೇಚನೆಗೆ ಮುಂದಾಗ್ತಾರ ನೋಡೋಣ. ಇಲ್ಲ ಅಂದ್ರೆ ನಮಗೆ ನಾಚಿಕೆ ಇಲ್ರಿ ಮುಚ್ಚಿಬಿಡ್ರಿ ಅಂದ್ರು ಅಂದ್ರೆ ಹೇಳಕ್ಕಾಗಲ್ಲ. ಎಂಥ ಪರಿಸ್ಥಿತಿ, ಎಂಥ ದುರಂತಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ, ನಾವಿವತ್ತು ಗುಂಡಿ ಮುಚ್ಚಿ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಇದೆ. ಇವ್ರಿಗೆ ಕೋರ್ಟ್ ಅವ್ರು ಚೀಮಾರಿ ಹಾಕಿದ್ರು ಇವ್ರ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಬ್ರ್ಯಾಂಡ್ ಬೆಂಗಳೂರ ಬಿಡಿ, ಅದ್ರ ಬಗ್ಗೆ ಮಾತಾಡಿದ್ರೆ ಟೈಮ್ ವೇಸ್ಟ್ ಅನ್ಸುತ್ತೆ ನಮಗೆ. ಇದೇ ಇವ್ರ ಬ್ರ್ಯಾಂಡು. ಎಸ್ ಹನುಮಂತ. ಹನುಮಂತ, ಗೋ ಹ್ಯಾಡ್. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾಹಿತಿ ಕೊಡಿ ಹನುಮಂತ. ಶ್ರೀಪಾದ್, ಈಗ ಬೆಳಗ್ಗೆಯಿಂದನೂ ಕೂಡ ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ರಸ್ತೆಗಳನ್ನು, ಅಂದರೆ ಎಲ್ಲಿ ಸಚಿವರ ಮನೆಗಳಿದಾವೋ, ಎಲ್ಲಿ DCM DK ಶಿವಕುಮಾರ್ ಅವರ ನಿವಾಸ ಇದೆಯೋ, ಸದಾಶಿವನಗರ ಏರಿಯಾದಿಂದ ಹಿಡಿದು ವಿಧಾನಸೌಧದ ಸುತ್ತಮುತ್ತಲಿನ ರಸ್ತೆಗಳು ಮತ್ತು ರಾಜ್ಯಭವನದ ಸುತ್ತಮುತ್ತಲಿನ ರಸ್ತೆಗಳೆಲ್ಲವೂ ಕೂಡ ಸುತ್ತಾಡ್ಕೊಂಡು ಬಂದ್ವಿ. ಆ ರಸ್ತೆಗಳಲ್ಲೂ ಕೂಡ ಒಂದು ಸಣ್ಣ ಗುಂಡಿಯೂ ಕೂಡ ಕಾಣಿಸ್ಲಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ದಿನನಿತ್ಯನೂ ಕೂಡ ಆಗಲೇ ನೀವು ರ್ಯಾಪಪ್ ಮಾಡುವಂತ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ರಿ,
ಸಚಿವರೆಲ್ಲರೂ ಕೂಡ ಐಷಾರಾಮಿ ಕಾರ್ಯಗಳಲ್ಲಿ ಓಡಾಡ್ತಾರೆ, ಶಾಸಕರೆಲ್ಲರೂ ಕೂಡ ಓಡಾಡ್ತಾರೆ ಅಂತ ಅಷ್ಟೇ ಸುರಕ್ಷಿತವಾಗಿ ಅಷ್ಟೇ ಸುಗಮವಾಗಿ ಅಲ್ಲಿಯ ರಸ್ತೆಗಳಿದ್ದಾವೆ. ಅದರಿಂದ ಆಚೆಗೆ ಹೃದಯ ಭಾಗದಿಂದ ಒಂದಿಷ್ಟು ಸ್ವಲ್ಪ ನಾವು ಮುಂದೆ ಬಂದರೆ, ಅಂದರೆ ಶಾಂತಿನಗರದ ಕಡೆಗೆ ಮುಂದೆ ಬಂದರೆ ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯ ಗುಂಡಿಗಳಲ್ಲಿ ನಿಮಗೆ ಕಾಣಿಸುತ್ತೆ ಅನ್ನೋಂಥದ್ದು. ನನಗೆ ಸದ್ಯಕ್ಕೆ ಶಾಂತಿನಗರದ ಬಸ್ ಸ್ಟಾಪ್ ಏನಿದೆ, ಬಸ್ ನಿಲ್ದಾಣ ಏನಿದೆ, ಆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂಥ ವಿಲ್ಸನ್ ಗಾರ್ಡನ್ನ ಒಂದು ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ದಿನನಿತ್ಯವೂ ಕೂಡ ಅಂದರೆ BMTC ಬಸ್ಗಳಿರ್ಬೋದು, ಖಾಸಗಿ ವಾಹನಗಳಿರ್ಬೋದು, ಟೂ ವೀಲರ್ ಇರ್ಬೋದು, ಮತ್ತು ಗೂಡ್ಸ್ ಗಾಡಿಗಳಿರ್ಬೋದು, ದಿನನಿತ್ಯ ಸಾವಿರಾರು ವೆಹಿಕಲ್ಗಳಲ್ಲಿ ಓಡಾಡ್ತವೆ. ಈ ಓಡಾಡುವಂಥ ಹಿನ್ನೆಲೆಯಲ್ಲಿ ದಿನನಿತ್ಯ ಸಂಚಾರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ನಾನೇನು ಈ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ, ಈ ರಸ್ತೆಯಲ್ಲಿ ಒಂದು ವೇಳೆ ಏನಾದರೂ ಮಳೆ ಆದರೆ ಕಂಪ್ಲೀಟ್ ಆಗಿ ಜಲಾವೃತಗೊಳ್ತವೆ. ಅಷ್ಟೇ ಅಲ್ಲದೆ ಒಳಚರಂಡಿಯನ್ನು ಕೂಡ ಸಮಸ್ಯೆಗಳು ಇಲ್ಲೂ ಕೂಡ ಬಗೆಹರಿದಿಲ್ಲ. ನಾನು ಆಗ್ಲೇ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಅದನ್ನು ದೃಶ್ಯದಲ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲಿ ಹಂಪ್ಸ್ ಹಿಂದೆ ಒಂದು ಗುಂಡಿ ಇದೆ. ಈ ಗುಂಡಿಗೆ ಹತ್ತುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಬ್ಯಾಕ್ ಪೇನ್ಗಳಾಗಿರ್ಬೋದು ಅಥವಾ ಮೂಳೆ ಮುರಿತಗಳಾಗಿರ್ಬೋದು ಅನ್ನೋಂಥ ಪ್ರಸಂಗ ಇದೆ. ಮತ್ತೊಂದು ಕಡೆಗೆ ಹಂಪ್ಸ್ ದಾಟಿಯೂ ಕೂಡ ಅಲ್ಲಿ ಮತ್ತೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಒಂದು ಬಸ್ ಹೋಗ್ತಾ ಇದೆ, ನಿಮಗೆ ಬಸ್ಗಳು ಹೋಗ್ತಾ ಇರುವಂಥದ್ದು, ಬಸ್ಗಳು ಹೋಗಿ ದಿನನಿತ್ಯ ವಾಹನಗಳನ್ನು ಹೋಗ್ತಾರೆ. ಪ್ರತಿನಿತ್ಯವೂ ಕೂಡ ಆಟೋ ಸಂಚಾರರಾಗಿರ್ಬೋದು, ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅನ್ನೋಂಥದ್ದು ನಿಮಗೆ ದೃಶ್ಯದಲ್ಲಿ ಕಾಣಿಸುತ್ತೆ. ಯಾಕೆ ಅಂತಂದು ಹೇಳಿದ್ರೆ, ನಾವು ರಾಜಕಾರಣಿಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಮತ್ತು ಇದೇ ಕಾಂಗ್ರೆಸ್ನ ನಾಯಕರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲೂ ಕೂಡ ಇಲ್ಲ, ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳೇನಿದ್ದಾವೆ ಅದನ್ನು ನಾವು ಮುಚ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ರಸ್ತೆ ಗುಂಡಿಗಳ ವಿಚಾರಕ್ಕೂ ಕೂಡ ನಾನು ಇಲ್ಲೊಬ್ಬರನ್ನ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ರಸ್ತೆ ಗುಂಡಿ ಇನ್ನೂ ಬಿದ್ದಿದ್ದಾವೆ, ಇದರಿಂದ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿದೆ ಸರ್? ಎಲ್ಲ ಸಮಸ್ಯೆ ರೀತಿಗಳು ಜಾಸ್ತಿ ಆಗಿದೆ ಸರ್. ನಮಗೆ ಇದರಿಂದ ತುಂಬ ಪ್ರಾಬ್ಲಮ್ ನಡೀತೈತೆ. ಹೇಳಿ ನಮಗೂ ಸಾಕಾಯ್ತು, ಯಾರು ಮಾಡ್ತಾನೆ ಇಲ್ಲ. ಕಂಪ್ಲೇಂಟ್ ಕೊಟ್ಟಾಯ್ತು, ಯಾರು ಬರ್ತಾನೆ ಇಲ್ಲ. ಈ ಗಾಡಿಗಳು ಹೆಂಗೆ ಓಡಿಸೋದು ಹೇಳಿ? ಇನ್ನೊಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೆಂಗೆ ಮೂವ್ ಮಾಡೋಕ್ಕಾಗತ್ತೆ ಹೇಳಿ? ತುಂಬ ಸಮಸ್ಯೆ ನಡೀತೈತೆ ಸರ್. ಅದರಿಂದ ಸ್ವಲ್ಪ ಏನು ನೋಡಿಸಿ ಹೇಳಿ. ಓಕೆ ಸರ್, ಇಲ್ಲಿ ನಿಮಗೆ ದೃಶ್ಯ ಈಗ ವಾಹನ ಸವಾರರು ಮಾತನಾಡುವಂಥದ್ದು, ನಾವು ಸಮಸ್ಯೆಗಳನ್ನು ಹೇಳ್ತಾ ಇದ್ದೀವಿ, ಆದರೆ ಈ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು ಅನ್ನೋಂಥ ಪ್ರಶ್ನೆ ಸಹಜವಾದಂಥ ಪ್ರಶ್ನೆ ಇದೆ. ಅದೇ ರೀತಿಗೆ ನಾನು ಒಬ್ಬ ಆಟೋ ಸವಾರರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ರಸ್ತೆ ಗುಂಡಿ ಇದೆ, ರಸ್ತೆ ಗುಂಡಿಯಿಂದ ಯಾವ ರೀತಿ ಸಮಸ್ಯೆ ಆಗಿದೆ ಸರ್? ತುಂಬ ಕಷ್ಟ ಇದೆ ಸರ್. ಗಾಡಿಗಳೆಲ್ಲ ತುಂಬ ಡ್ಯಾಮೇಜ್ಗಳಾಗ್ತವೆ. ಹೌದು, ರೋಡ್ಗಳು ಬೈತಾರೆ ಅವರು ನೋಡ್ಬಿಟ್ಟು. ಥ್ಯಾಂಕ್ ಯು ಸರ್. ಅಂದರೆ ಆಟೋ ಸವಾರರು ಕೂಡ, ಇಲ್ಲಿ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು, ನಾವು ಸಹಜವಾಗಿ ಸವಾರನ್ನ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಟೋದಲ್ಲಿ ಹತ್ತಿರುವಂಥ ಪ್ರಯಾಣಿಕರನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಬೈತಾರೆ. ಸಮಸ್ಯೆಗಳನ್ನು ನಿರಂತರವಾಗಿ ನಾವು ಗಮನಕ್ಕೆ ತರುವಂಥ ಅಧಿಕಾರಿಗಳ ಗಮನಕ್ಕಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಆದರೆ ಸಮಸ್ಯೆಗಳಾಗಿಯೇ ಇದ್ದಾವೆ, ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಇದಕ್ಕೆ ಹೊಣೆ ಯಾರು ಅನ್ನೋಂಥ ಪ್ರಶ್ನೆ ಬಂದಾಗ ಸಹಜವಾಗಿ ನೇರವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳಾಗ್ತಾರೆ. ಅದ್ರ ಜೊತೆಗೆ ಅದರ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಚಿವರು ಆಗಿರ್ತಾರೆ. ಆ ಕಾರಣಕ್ಕಾಗಿಯೇ DK ಶಿವಕುಮಾರ್ ಅವರು ಪ್ರತಿನಿತ್ಯವೂ ಕೂಡ ಮತ್ತೆ ಅಧಿಕಾರಕ್ಕೆ ಯಾವಾಗ ಅಧಿಕಾರ ವಹಿಸ್ಕೊಂಡ್ರು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂಥ ವಿಚಾರಗಳನ್ನೇ ಇರ್ತಿರೋದು. ಸಹಜವಾಗಿ ಪಕ್ಷದಲ್ಲೇ ತಮ್ಮದೇ ಆದಂಥ ಪಕ್ಷದಲ್ಲಿ ಗ್ರೇಟರ್ ಬೆಂಗಳೂರು ವಿಚಾರಕ್ಕಾಗಿರ್ಬೋದು, ಬ್ರ್ಯಾಂಡ್ ಬೆಂಗಳೂರು ವಿಚಾರಕ್ಕಾಗಿ ಅಸಮಾಧಾನ ಇದೆ. ಅಸಮಾಧಾನ ರಾಜಕಾರಣ ಏನೇ ಇದ್ರೂ ಕೂಡ ಇಲ್ಲಿಯ ಸಾರ್ವಜನಿಕರಿಗೆ ಎದುರಾದಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು. KCS ನಾನು ಸಂಪರ್ಕ ಮಾಡ್ತೀನಿ ಹನುಮಂತ. ಈಗ ನಮ್ಮ ಜೊತೆಗೆ ನನ್ನ ಕೊಲ್ಲಿಗ ದಿವಿತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಬರೀ ಗುಂಡಿ ಮಾತ್ರ ಅಲ್ಲ, ರಸ್ತೆಗಳನ್ನು ಅಗದು ಹಾಗೆ ಬಿಟ್ಬಿಟ್ಟವ್ರೆ. ಅವುಗಳನ್ನು ಇದನ್ನು ಮಾಡೋದು ಯಾವಾಗ? ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇದೆ ಯಾವ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂತ. ಗೋ ಅಹೆಡ್, ಓವರ್ ಟು ಯು ದಿವಿತ್. ಎಸ್ ದಿವಿತ್, ಸರ್ಕಾರವನ್ನೇ ಎಚ್ಚರಿಸಿ. ಈಗ ಕಾಲೇಜ್ ಮುಂಭಾಗದಲ್ಲಿದ್ದೇನೆ ನಾನಿವಾಗ. ನಂದಿನಿ ಲೇಔಟ್ ಮುನಿರತ್ನ ಪ್ರತಿನಿಧಿಸುವಂತ ಕ್ಷೇತ್ರ. ಈ ರಸ್ತೆ ಗುಂಡಿಗಳು ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಇವತ್ತು ಇದೇ ರೀತಿಯಾದ ಪರಿಸ್ಥಿತಿಯಲ್ಲಿ ಇದೇ ರೀತಿಯಾಗಿ ನಾವು ಇವಾಗ ವರದಿಯನ್ನ ಮಾಡಬೇಕಾಗುತ್ತೆ. ನಾವೀಗ ನಂದಿನಿ ಲೇಔಟ್ ಬಳಿ ಇದ್ದೀವಿ, ಸುರಾನ ಕಾಲೇಜ್ ಮುಂಭಾಗ. ಈಗ ಈ ಗುಂಡಿಯನ್ನು ನೋಡ್ತಾ ಇದ್ದೀರಾ? ಈ ರಸ್ತೆ ಗುಂಡಿ ಯಾವ ಮಟ್ಟಕ್ಕಿದೆ ಅಂದ್ರೆ, ನನ್ನ ಎದೆ ಲೆವೆಲ್ಗೆ ನನ್ನೀಗ ಮುಚ್ಚಬಹುದು. ಇವಾಗ ನನ್ನನ್ನು ನೀವು ಗುಂಡಿಲಿ ಮುಚ್ಚಬಹುದು ಈಗ ಈಸಿಯಾಗಿ. ಇಷ್ಟರ ಮಟ್ಟಿಗೆ
ಗುಂಡಿ ಇರುವಂತದ್ದು. ಈ ಗುಂಡಿಯಲ್ಲಿ ಜನ ಬಿದ್ದು ಸಾಯ್ಬೇಕಾ? ಜನ ಓಡಾಡ್ಬೇಕಾದ್ರೆ ಸಾಯ್ಬೇಕಾ? ಇವತ್ತು ಪೊಲೀಸಿಂದ ಹಿಡಿದು ಸಾರ್ವಜನಿಕರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನಾನು ಈ ರೀತಿ ಮಲಗಿದ್ದೀನಲ್ವಾ, ಈಗ ನನ್ನ ಲೆವೆಲ್ಗಿದೆ ಇದು. ಬನ್ನಿ ಇಲ್ಲಿ ಕ್ಯಾಮ್ರಾ ತಗೊಬನ್ನಿ, ಲಕ್ಷ್ಮೀಪುತ್ರ ಇಲ್ಲಿ ಕ್ಯಾಮ್ರಾ ತಗೊಬನ್ನಿ. ನೋಡಿ, ಈಗ ಈ ಗುಂಡಿ ನೋಡಿ, ಇದು ಈ ರೋಡಿಂದ ನನ್ನ ಲೆವೆಲ್ಗೆ ಮುಚ್ಚಬಹುದು. ಇವಾಗ ಈ ಗುಂಡಿನ ನೋಡಿ, ಇಲ್ಲಿಂದ ಈಗ ನಾನು ಮುಚ್ಚಾಕ್ಬೋದು. ಇಡೀ ಬನ್ನಿ ಜನಪ್ರತಿನಿಧಿಗಳೆಲ್ಲ ಬಂದು ಮುಚ್ಚಾಕಿ ನನ್ನ. ಇವಾಗ ಈ ರೀತಿ ಒಂದಾದ್ರೆ, ಈಗ ನಾನು ಮಗುಲಲ್ಲಿ ಮಲಗಿದ್ರೆ ನೋಡಿ, ಸೊಂಟದವರೆಗೂ ಮುಚ್ಚಬಹುದು, ಕಾಲು ಕೂಡ ಮುಚ್ಚೋಗುತ್ತೆ. ಪ್ರತಿಯೊಂದು ಇಡೀ ರಸ್ತೆ ಕೂಡ ತುಂಬಿದ ಇದರಲ್ಲಿ ನೋಡಿ, ಮಣ್ಣು ಹಾಕಿ ಮುಚ್ಚಬಹುದು. ಬನ್ನಿ ಜನಪ್ರತಿನಿಧಿಗಳೇ, ಈಗ ಬನ್ನಿ, ಈಗ ನೀವೆಲ್ಲರೂ ಕೂಡ ಬನ್ನಿ, ಮುಚ್ಚಿಬಿಡಿ. ಇವಾಗ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಷ್ಟೇ ಅಲ್ಲ ನೋಡಿ, ಕುತ್ಕೊಂಡ್ರೆ ಸೊಂಟದ ಮಟ್ಟ ಬರುತ್ತೆ. ಈ ಲೆವೆಲಿಂದ ಸೊಂಟದ ಮಟ್ಟ ಬರುತ್ತೆ. ಇಷ್ಟರ ಮಟ್ಟಿಗೆ ಈ ರಸ್ತೆ ಗುಂಡಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆಮೇಲೆ ಇಲ್ಲೋಡಿ ಎಷ್ಟರ ಮಟ್ಟಿಗೆ ಗುಂಡಿ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಗುಂಡಿಗಳು ನೋಡಿ ಯಾವ ರೀತಿ ಇದೆ ಗುಂಡಿಗಳು. ಈ ಗುಂಡಿಗಳನ್ನ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಹಾಗೆ ಹೀಗೆ ಅಂತ ಬೊಂಬಡೆ ಬಾರಿಸುವಂತ ಜನಪ್ರತಿನಿಧಿಗಳು ಇವತ್ತು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದಷ್ಟು ಜನ ಸಾರ್ವಜನಿಕರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಅರುಣ್ ಕುಮಾರ್ ಅವರೇ, ಈ ತರ ಗುಂಡಿಗಳಿದ್ರೆ ಯಾವನಾದ್ರೂ ಬದುಕಕ್ಕಾಗತ್ತಾ? ಇಲ್ಲಿ ಓಡ್ಸಕ್ಕಾಗತ್ತಾ? ವಾಹನಗಳ ಸವಾರ ಕಷ್ಟ ಹೆಂಗೆ? ಇಲ್ಲಿ ವಾಹನದಾರರು 2-3 ಜನ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಪ್ಲಸ್ ಇಲ್ಲಿ ESI ಇದೆ, ಇಲ್ಲಿ ಕಾಲೇಜ್ ಇದೆ, ಹಾಸ್ಪಿಟ್ಲ್. ದಿನ ನಾವು ಕಂಪ್ಲೇಂಟ್ ಎಷ್ಟೋ ಮಾಡಿದೀವಿ. ಯಾರು ಸಾರ್ವಜನಿಕರು ಇಲ್ಲಿ ಸ್ಪಂದಿಸ್ತಾನೆ ಇಲ್ಲ. ಯಾವುದೇ MLAಗಳು, ಯಾವುದೇ ಕಾರ್ಪೊರೇಟರ್ ಅಲ್ಲಿ ಯಾರು ಬರ್ತಾ ಇಲ್ಲ. ಏನ್ ಸರ್ ಹಳ್ಳಗಳ ರಾಮಾಯಣ ಯಾವಾಗ ರೆಡಿ ಮಾಡ್ತಾರೆ? ನೀವು ಮಲ್ಕೊಂಡ್ ತೋರಿಸ್ತಾ ಇದ್ದೀರಾ. ಹೌದು, ಕರೆಕ್ಟ್ ನೀವು ಮಾಡಿದ್ದು ಹಳ್ಳಗಳ ರಾಮಾಯಣ. ಮುಚ್ಚಾಕ್ಬೇಕು ಸರ್, ಇವಾಗ ಬಂದು ಮುಚ್ಚಾಕ್ಬೇಕು. ಇವಾಗ ಬಿದ್ರೆ ಇನ್ನೇನು ಅವರೇ ಮುಚ್ಕೋತಾರೆ. ಮುಚ್ಚಾಕದಲ್ಲ, ಅಕಸ್ಮಾತ್ ಮೋರಿಗಿರಿ ಓಪನ್ ಆಯ್ತು, ಮೇಲೆ ಕಾಣಿಸ್ತಾರ ಅವರು. ಈಗ ಮಳೆ ಬಂತು, ನೀರು ತುಂಬಿಕೊಳ್ತು, ಕಾಣೋದಲ್ಲ. ಹೌದು, ನಿಜ ಸರ್, ನೀವು ಮಾಡೋ ಸರಿ. ತುಂಬಾ ನೀವು ಮಾಡಿದ ಕೆಲ್ಸಕ್ಕೆ ನನ್ಗೆ ಹೆಮ್ಮೆ ಇದೆ. ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ ಅಂತ, MLA ಏನ್ ಮಾಡ್ತಾವ್ರೆ? ಇವಾಗ್ಲೂ ಇವ್ರು ಇಷ್ಟೆಲ್ಲ ತೋರಿಸಿನೂ ನೀವು ಮಾಡಿಲ್ಲ ಅಂದ್ರೆ ಅದ್ ನಿಮ್ಗೆ ನಿಮ್ಮ ಇದಕ್ಕೆ ಶೇಮ್ ಆಗುತ್ತೆ. ನಿಜ ಸರ್. ದಯವಿಟ್ಟು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಸರ್ ಮಾತಾಡ್ತಾ ಇದ್ರಿ, ನೀವು ಏನ್ ಹೇಳ್ತೀರಾ ಸರ್? ಏನ್ ಹೇಳ್ತೀರಾ? ಡೈಲಿ 2-3 ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಇಲ್ಲಿ ಯಾರು ನೋಡೋರಿಲ್ಲ. ಎಲ್ಲ ಪೊಲೀಸವರು ಪಾಪ, ಪೊಲೀಸ್ ಅವರು ಎಷ್ಟೊಂತ ಸ್ಪಂದಿಸ್ತಾರ ಗೊತ್ತಿಲ್ಲ. ದಿನ 5 ಜನ ಪೊಲೀಸ್ ಅವರು ಇದ್ದೇ ಇರ್ತಾರೆ ಪರ್ ಡೇ. ಈ ಸರ್ಕಾರದಲ್ಲಿ 5 ಜನ ಬೇಕಾಗಿಲ್ಲ. ಅಂತದ್ರಲ್ಲಿ ಅವ್ರು ಇಷ್ಟೊಂದು ರಕ್ಷಣೆ ಮಾಡ್ತಾವ್ರೆ ಅಂದ್ರೆ ಅವ್ರಿಗೆ ಗ್ರೇಟ್ ಅನ್ಬೇಕು ನಾವು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿ ಧೂಳು ಕುಡಿಯೋರು ನಮಗೆ ಗೊತ್ತಾಗ. ಹೇಳಿ ಸರ್, ಡೈಲಿ 100 ಆಂಬುಲೆನ್ಸ್ ಬರ್ತಾರೆ ESI ಗೆ. ಆದ್ರೂ ಆಂಬುಲೆನ್ಸ್ ಹೇಗೆ ಹೋಗ್ತಾರೆ ಈ ರೋಡಲ್ಲಿ? ಅದು ತಿಳ್ಕೊಳ್ಬೇಕು ಫಸ್ಟ್ ಆಗಿ. ಎಲ್ಲಿ ಹೋಗ್ತಾರೆ? ದಿನ ಎಷ್ಟು ಜನ ಸ್ಪಂದಿಸ್ತಾರಂದ್ರೆ ಹೇಳಕ್ ಆಯ್ತಾ ಇಲ್ಲ. ನಾವು ಎಷ್ಟು ದಿನ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಹೇಳಿ ಈ ಗುಂಡಿ ಒಳಗಡೆ. 2 ವರ್ಷದಿಂದ ಹಿಂಗೆ ಇದೆ. ಏನೋ ಇಂಪ್ರೂವ್ಮೆಂಟೇ ಇಲ್ವಲ್ಲ. ಬನ್ನಿ ಅಲ್ಲಿ ಹೋಗೋಣ, ಬನ್ನಿ ಮುಂದೆ ಹೋಗೋಣ, ಬನ್ನಿ ಮುಂದೆ. ನೋಡಿ, ನೀವು ನಮಗೆ ಪೊಲೀಸ್ನವರು ಸಹ ಸಾರ್ ಬನ್ನಿ ಸಾರ್ ಮಾಡಿ ಸಾರ್, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾನ್ಯ ಪೊಲೀಸ್ನವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋಡಿ, ಇಲ್ಲಿ ಮೋರಿ ಹಾಕ್ತಿದ್ದಾರೆ, ಸರಿಯಾಗಿ ಯಾವುದು ಕೂಡ ಕಾಮಗಾರಿ ಮಾಡಿಲ್ಲ. ಏನು ಕೆಲಸನೂ ಕೂಡ ಸರಿಯಾಗಿ ಮಾಡಿಲ್ಲ. ಇದೇನ್ ರಸ್ತೆ ಅಂತಾರೆ? ಏನಂತಾರ್ರಿ ಇದು? ಇಲ್ಲೇನಾದ್ರು ಮಳೆ ಬಂತು ಅಂದ್ರೆ ನಟ್ಟಿ ಗದ್ದೆ ಮಾಡ್ಬೋದು, ನಟ್ಟಿ ಮಾಡ್ಬೋದು, ಇಲ್ಲಿ ಭತ್ತ ಬೆಳಿಬೋದು. ಇಲ್ಲಿ ಮಾನ್ಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಾ ನೀವು? ಬನ್ನಿ ನೋಡಿ, ಇಲ್ಲಿ ಇನ್ನು ಮುಂದಕ್ಕೂ ಕೂಡ ಬೇಕಾದಷ್ಟಿದೆ ಅಲ್ರಿ. ಗುಂಡಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಗುಂಡಿನ. ಇದೇನಿದು ರಸ್ತೆ ಅಂತಾರೆ? ಏನಂತಾರೆ ಇದನ್ನ? ಏನ್ರಿ ಅಂತಾರೆ ಇದನ್ನ? ರಸ್ತೆ ಅಂತಾರೆ ಇದನ್ನ? ಟ್ಯಾಕ್ಸ್ ಕಟ್ತಾ ಇದೀವಿ ನಾವು, ಜನ ಟ್ಯಾಕ್ಸ್ ಕಟ್ತಾ ಇದೀವಿ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಆನ್ ರೋಡ್ ಟ್ಯಾಕ್ಸ್ ಅಂತ ಯಾಕೆ ತಗೊಳ್ಬೇಕು? ಆನ್ ರೋಡ್ ಟ್ಯಾಕ್ಸ್ ನ ಯಾಕ್ರಿ ತಗೊಳ್ಬೇಕು? ರೋಡ್ ಟ್ಯಾಕ್ಸ್ ತಗೊಂಡ್ಮೇಲೆ ರೋಡ್ ಕರೆಕ್ಟಾಗಿ ಮಾಡಬೇಕು. ಇಲ್ಲ ಅಂತಂದ್ರೆ ಮನೇಲಿ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ರಿ ನೀವು. ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ರಸ್ತೆ ಅಂತ. ಇದನ್ನೇನು ರಸ್ತೆ ಅಂತಾರ? ಈಗ ಯಾರೋ ನೋಡಿ ಕೂರಿಸ್ಕೊಂಡು ಹೋಗ್ತಾ ಇದಾರೆ. ಯಾರಾದ್ರೂ ಬಿದ್ರೆ ಏನ್ ಗತಿ ಇಲ್ಲಿ? ಬಿದ್ರೆ ಏನ್ ಗತಿ ಅಂತ ಬಿದ್ರೆ ನೋಡಿ, ಇಲ್ಲಿ ರಸ್ತೆ ಇದು. ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಅಲ್ಲಿ ಇದು ನೋಡಿ. ಆಮೇಲೆ ಸುರಾನ ಕಾಲೇಜು, ಇಲ್ಲಿ ಸ್ಟೂಡೆಂಟ್ಸ್ಗಳು ಓಡಾಡ್ತಾರೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಇಲ್ಲಿ ಬರ್ತಾ ಇರ್ತಾರೆ. ಇವ್ರಿಗೆಲ್ರಿಗೂ ಕೂಡ ತೊಂದರೆ ಆಗ್ತದೆ. ನೋಡಿ ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ. ನೋಡಿ ಅಲ್ಲಿ ನೋಡಿ ಅಲ್ಲೊಬ್ಬ ಹಾಕದ ನೋಡಿ. ಅಲ್ಲಿ ಅವ್ರು ಬೀಳ್ತಾ ಇದ್ರು ಇವಾಗ, ಇವರು ಈ ಸ್ಕೂಟಿ ಅವ್ರು ಬೀಳ್ತಾ ಇದ್ರು ಇವಾಗ, ಜಸ್ಟ್ ಮಿಸ್ ಇವ್ರು ಇವಾಗ. ಈ ರೀತಿ ರಸ್ತೆಗಳನ್ನ ನೋಡ್ತಾ ಇದ್ರೆ ಯಾವನಾದ್ರೂ ಇಲ್ಲಿ ಈ ರಸ್ತೆಗಳಲ್ಲಿ ಓಡಾಡೋದಕ್ಕಾಗುತ್ತಾ? ಸ್ವಲ್ಪನಾದ್ರೂ ಮಾನವೀಯತೆ ಬೇಕ್ರಿ. ಇಲ್ಲಿ ಕೆಲಸ ಅಲ್ಲ, ಅಟ್ಲೀಸ್ಟ್ ಮಾನವೀಯತೆ. ನಾವು ಕೊಡೋ ದುಡ್ಡಿಗೆ ಒಂದು ಮಾನವೀಯತೆ ಬೇಡವಾ? ಯಾರಾದ್ರೂ ಬಿದ್ರೆ ಆಮೇಲೆ ಬರ್ತೀರಾ 5 ಲಕ್ಷ 10 ಲಕ್ಷ ಪರಿಹಾರ ಅನ್ಕೊಂಡು? 5 ಲಕ್ಷ 10 ಲಕ್ಷ ಪರಿಹಾರ ಕೊಡ್ತೀರಾ? ಆಮೇಲೆ ನೀವು ಕೊಡೋ 5 ಲಕ್ಷ 10 ಲಕ್ಷ ಪರಿಹಾರಕ್ಕೆ ಯಾವ್ದಾದ್ರು ಸತ್ತೋರು ವಾಪಸ್ ಬರ್ತಾರೇನ್ರಿ? ನೋಡಿ ಇಲ್ಲಿ ಹೆಂಗಿದೆ ಪರಿಸ್ಥಿತಿ. ಯಾವ ರೀತಿ ಇದೆ ಪರಿಸ್ಥಿತಿ ನೋಡಿ. ಇಲ್ಲಿ ಈ ಪೊಲೀಸ್ನವರು ಇಲ್ಲೊಂದು ಸಿಗ್ನಲ್ ಹಾಕಿಲ್ಲ, ವ್ಯವಸ್ಥೆ ಇಲ್ಲ. ಎಷ್ಟು ಜನ ಪೊಲೀಸ್ ಇದ್ದಾರೆ ತೋರಿಸ್ರಿ, ಇಲ್ಲಿ ಬನ್ರಿ. ಇಲ್ಲಿ ಎಷ್ಟು ಜನ ಪೊಲೀಸ್ ಇದ್ದಾರೆ? ಬೇಕಿದ್ರೆ ಇಷ್ಟೊಂದು ಜನ ಪೊಲೀಸು 1 2 3 4
ಎಷ್ಟು ಜನ ಪೊಲೀಸ್ ಇದ್ದಾರೆ? ಇದೊಂದು ಸರ್ಕಲ್ನ ಮೇಂಟೈನ್ ಮಾಡೋಕ್ಕೆ 4-5 ಜನ ಪೊಲೀಸ್ ಇಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಒಬ್ಬರು ಸಾಕು ಪೊಲೀಸ್ನವರು, ಒಬ್ರು ಅಥವಾ ಇಬ್ರು ಸಾಕು. ಇಡೀ 5 ಜನ ಪೊಲೀಸ್ನವರು ಇದ್ದಾರೆ ಇಲ್ಲಿ. ಪಾಪ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ಸಿಗ್ನಲ್ ಕೂಡ ಇಲ್ಲ, ರಸ್ತೆನೂ ಸರಿ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇದ್ರೆ ಯಾವನ್ ಬದುಕಕ್ಕಾಗುತ್ತೆ? ನೋಡಿ ಇಲ್ಲಿ, ಇಲ್ಲಿ ನೋಡಿಲಿ ಹೆಂಗೆ, ಇಲ್ಲಿ ನೋಡಿಲಿ, ಇಲ್ಲಿ ಬರ್ಬೇಕಾ ಇವರು? ಇಲ್ಲ ಏನ್ ಹೇಳ್ತೀರಾ ಸರ್? ಈಗ ಏನ್ ಹೇಳ್ತೀರಾ? ಯಾವಾಗಿಂದ ಓಡಾಡ್ತೀರಿ? ಎಷ್ಟು ದಿನದಿಂದ ಓಡಾಡ್ತೀರಿ ಸರ್? ಇದೇ ರೋಡಲ್ಲಿ ಓಡಾಡ್ತೀವಿ. ಪ್ರಾಬ್ಲಮ್ ಆಗ್ತಾ ಇದೆಯಾ? ನೋಡಿ ಇಲ್ಲಿ ಎಷ್ಟು ಸಮಸ್ಯೆ ಇದೆ. ನೋಡಿ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಅವರು ಯಾವ ತರ ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಇದು ರಸ್ತೆಗಳ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಈ ರೀತಿ ರಸ್ತೆಗಳಿದ್ರೆ ಹೆಂಗೆ? ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ, ಇನ್ನು ಮುಂದಕ್ಕೆ ಹೋಗ್ತೀವಿ ನಾವು. ಇವಾಗ ಇನ್ನು ಮುಂದೆ ಹೋಗಿ ಎಷ್ಟು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ರಸ್ತೆಗಳಿದೆ. ಇವತ್ತು ರಿಪಬ್ಲಿಕ್ ಅಭಿಯಾನ, ಇವತ್ತು ಇಡೀ ಬೆಂಗಳೂರಿನಲ್ಲಿರೋ ಯಾವ ರಸ್ತೆಗಳು ಗುಂಡಿ ರಸ್ತೆಗಳನ್ನ ಬಿಡೋದಿಲ್ಲ, ಗುಂಡಿ ಮುಚ್ಚೋವರೆಗೂ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇರುತ್ತೆ. ನೇರವಾದಂತ ವಿಚಾರವನ್ನ ಹೇಳ್ತೀನಿ. ಮೊನ್ನೆ ಅಷ್ಟೇ 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ. ಬೆಂಗಳೂರಿನ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟರು. ಪ್ರತಿ ವರ್ಷ ಬೆಂಗಳೂರಿನ ಮೂಲ ಸೌಕರ್ಯಕ್ಕೆ ಬಜೆಟ್ನಲ್ಲಿ ಮೀಸಲಿರಿಸೋದು 3,000ರಿಂದ 4,000 ಕೋಟಿ. ಈ ಸಾರಿ 7,000 ಕೋಟಿ ರೂಪಾಯಿ ಕೊಟ್ಟರು. ವೀಕ್ಷಕರೇ, 7,000 ಕೋಟಿ. ರಸ್ತೆಗಳ ಅಭಿವೃದ್ಧಿಗೆ 40,000 ಕೋಟಿ. ನನ್ನ ಹತ್ರ ಇದೆ ಡಾಕ್ಯುಮೆಂಟ್. ಇವರು ನೀವು ಲೆಕ್ಕ ಹಾಕಿ ಯಾವ ಮಟ್ಟಿಗೆ ಇದು ಬರೀ ಕಡತದಲ್ಲಿ ಇರುತ್ತೆ ಅಂತ ಹೇಳಿ. ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನ. ಬೃಹತ್ ಅಭಿವೃದ್ಧಿ ಕಾಮಗಾರಿಗಳ ಜಾರಿಗೆ ವಿಶೇಷ ಉದ್ದೇಶಿತ ಸಂಸ್ಥೆ ಸ್ಥಾಪನೆ 40,000 ಕೋಟಿ ವೆಚ್ಚದಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸುರಂಗ ಮಾರ್ಗ ಕಾರಿಡಾರ್, ವಾಹನ ದಟ್ಟಣೆಯನ್ನು ನಿವಾರಿಸೋದಕ್ಕೆ, ರಸ್ತೆಯನ್ನು ಸರಿ ಮಾಡೋದಕ್ಕೆ, ಸಿಗ್ನಲ್ ಮುಕ್ತಗೊಳಿಸೋದಕ್ಕೆ, ನಮ್ಮ ಮೆಟ್ರೋ 3 ಹಂತ ಜೋಡಣೆಗೆ 8,916 ಕೋಟಿ ರೂಪಾಯಿ. ಐ ರಿಪೀಟ್, 8,916 ಕೋಟಿ ರೂಪಾಯಿ. ಇಲ್ಲೊಂದು 40,000 ಕೋಟಿ, ಇದೊಂದು 8,000 ಕೋಟಿ, 48 ಆಯಿತು. ಮೂಲ ಸೌಕರ್ಯಕ್ಕೆ 7,000 ಕೋಟಿ, ಒಟ್ಟು 56. ನಾವು ಬರೀ ಮೇಲ್ಮೇಲೆ ಅಷ್ಟೇ ಇದನ್ನು ನೋಡ್ತಾ ಇದ್ದೀವಿ. ಒಂದು 56ರಿಂದ 60,000 ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ ಇಲ್ಲಿ ತೆಗೆದಿಟ್ಟಿದ್ದಾರೆ. ತೆಗೆದು ನೋಡಿ ನೀವು, ಬೆಂಗಳೂರು ಬಜೆಟಲ್ಲೇ ಇದು ಎಲ್ಲವೂ ಕೂಡ ಪಬ್ಲಿಕ್ ಡಾಮಿನಲ್ಲಿದೆ. ಆದರೆ ಆ ಗುಂಡಿಗಳನ್ನು ತೋರಿಸ್ತಾ ಇದ್ದೀವಿ. ಸಾವಿರಾರು ಕೋಟಿ ರೂಪಾಯಿ ಎತ್ತಿಡುವಂಥವ್ರು ಒಂದು ಗುಂಡಿ ಮುಚ್ಚೋದಕ್ಕಾಗ್ತಾ ಇಲ್ಲ. ಇದು ಬರೀ ಲೆಕ್ಕದಲ್ಲಿ, ನಿಮ್ಮ ಕಡತಗಳಲ್ಲಿ ಯಾರ ಮನೆ ಸೇರ್ತಿದೆ ಈ ದುಡ್ಡು, ಯಾರ ಖಜಾನೆನ ತುಂಬ್ತಾ ಇದೆ ಈ ದುಡ್ಡು? ಲೋಕಾಯುಕ್ತ ದಾಳಿ ಆದಾಗ ಸಿಗುತ್ತೆ ಇವೆಲ್ಲ. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಿ ದುಡ್ಡನ್ನ ಲೂಟಿ ಹೊಡಿ, ನಿನ್ನ ಮನೆ ತುಂಬಿಸ್ಕೋ. ಇಲ್ಲಿ ನಾವು ಹೊಡ್ಕೊಂಡು ಈ ರೀತಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಗುಂಡಿ ಮುಚ್ಚರಯ್ಯ ಅಂತ ಹೇಳ್ಕೊಂಡು ಓಡಾಡೋದೇ ಪರಿಸ್ಥಿತಿ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಚರ್ಮ ಅನ್ನುವಂಥದ್ದು ಏನಾದರೂ ಇದ್ದರೆ ಈ ಗುಂಡಿಗಳು ಮುಚ್ತವೆ. ಜನ ನಿರ್ಭೀತವಾಗಿ ಓಡಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗುತ್ತೆ. ಇನ್ನೂ ಅಷ್ಟು ಡೀಟೇಲ್ಸ್ ಕೊಡ್ತೀವಿ, ಇಷ್ಟಕ್ಕೆ ಬಿಡಲ್ಲ ಇದನ್ನ. ಈಗ ಚಿಕ್ಕ ಬ್ರೇಕ್. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.